Praise the name of the Lord. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. Last time I met you, I was abroad, and today God has given the opportunity to be in the same time zone, in the same country, same state, that we can meet together like that. I want to thank you all for your prayers. ಕಳೆದ ಸಲ ನಾನು ನಿಮ್ಮನ್ನ ಸಂಧಿಸಿದಾಗ ಹೊರದೇಶದಲ್ಲಿ ಇದ್ದೆ. ಆದ್ರೆ ಈ ದಿವಸ ದೇವರ ಕೃಪೆಯಿಂದ ನಾವು ಒಂದೇ ಸಮಯದ ವಲಯದಲ್ಲಿ ಇರುವಾಗೆ ಒಂದೇ ದೇಶದಲ್ಲಿ, ಒಂದೇ ರಾಜ್ಯದಲ್ಲಿ, ಒಂದೇ ಸ್ಥಳದಲ್ಲಿ, ಈ ಸ್ಥಳದಲ್ಲಿ ಇದ್ದು ನಿಮ್ಮೊಟ್ಟಿಗೆ ಮಾತಾಡುವಾಗೆ ದೇವರು ನಡೆಸಿದ್ದಾನೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಮತ್ತೆ ನೀವು ಮಾಡಿದಂತೆಲ್ಲ ಪ್ರಾರ್ಥನೆಗಳಿಗಾಗಿ ನಾನು ನಿಮ್ಗೆ ವಂದಿಸ್ತೇನೆ. We were able to study together many wonderful truths from the Word of God. ನಾವು ಒಟ್ಟಾಗಿ ಅನೇಕ ವಿಶೇಷವಾದ ಆಶ್ಚರ್ಯಕರವಾದಂತಹ ಸತ್ಯತೆಗಳನ್ನ ದೇವರ ವಾಕ್ಯದಿಂದ ಕಲಿಯಲಿಕ್ಕೆ ಅವಕಾಶವಾಯಿತು. First few months we studied about the wonderful Christian fellowship. ಮೊದಲ ಕೆಲವು ತಿಂಗಳು ನಾವು ವಿಶೇಷವಾದಂತಹ ಕ್ರಿಸ್ತಿಯ ಅನ್ಯೋನ್ಯತೆಯ ಕುರಿತು ಅಧ್ಯಯನ ಮಾಡ್ತಾ ಬಂದು. We looked at church discipline. ಅನಂತರ ನಾವು ಸಭೆಯ ಶಿಸ್ತನ್ನು ನೋಡ್ತಾ ಬಂದೆವು. Last week we started looking at 2 weeks before looking at how can you identify a child? What is the evidence that a person is a child of God? ನಾವು ಕಳೆದ 2 ವಾರಗಳಿಂದ ಒಬ್ಬನು ಕ್ರಿಸ್ತನ ದೇವರ ಮಗನು ಮಗಳು ಆಗಿದ್ದಾನೆ ಎಂಬುದಕ್ಕಿರುವಂತ ಒಂದು ಗುರುತು ಏನು ಅಥವಾ ಪುರಾವೆ ಏನು? In John's Gospel chapter 10 verse 10, at the end Jesus said, I came to give them life and life abundantly. ನಾನು ಯೋಹಾನ್ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ ಕಡೆ ಭಾಗದಲ್ಲಿ ನಾವು ನೋಡ್ತೇವೆ, ನಾನು ಅವರಿಗೆ ಜೀವವನ್ನು ಕೊಡ್ಲಿಕ್ಕೆ ಬಂದಿದ್ದೇನೆ, ಆ ಜೀವವು ಅವರಲ್ಲಿ ಸಮೃದ್ಧಿಯಾಗಿರಬೇಕು. When a sinner acknowledged the Lord Jesus Christ, his death and burial and resurrection on the cross for him, he received him, he became a child of God. ಒಬ್ಬ ಪಾಪಿ ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿ ಆತನ ಮರಣ, ಉಳಿಯುವಿಕೆ, ಪುನರುತ್ಥಾನದ ಮೇಲೆ ನಂಬಿಕೆ ಇಡುವಾಗ ಅವನು ದೇವರು ಅವನನ್ನ ಮಗನನ್ನಾಗಿ ಅಥವಾ ಮಗಳನ್ನಾಗಿ ಸ್ವೀಕರಿಸ್ತಾನೆ. Repentance towards God and faith in Jesus Christ is what brings salvation. ದೇವರ ಕಡೆಗಿರುವಂತ ಮಾನಸಾಂತರ ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆ ನಮಗೆ ರಕ್ಷಣೆಯನ್ನ ಉಂಟು ಮಾಡುತ್ತದೆ. But you receive the life of God, but Jesus is telling, I didn't come just to give you life, but life abundantly. ನಮಗೆ ದೇವರ ಜೀವ ನಮಗೆ ಸಿಗುವಂತದ್ದಾಗಿರ್ತದೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ಹೇಳುವುದೇನಂದ್ರೆ, ನಾನು ನಿಮಗೆ ಕೇವಲ ಸ್ವಲ್ಪ ಜೀವವನ್ನು ಕೊಡ್ಲಿಕ್ಕೆ ಬಂದಿಲ್ಲ, ನಾನು ಕೊಡುವಂತ ಜೀವ ಅದು ನಿಮ್ಮಲ್ಲಿ ಸಮೃದ್ಧಿಯಾಗಿ ಇರ್ತದೆ ಎನ್ನುವಾಗ. So John's epistle, 1 John the disciple is telling us many evidence that we are child of God. ಅದೇ ರೀತಿಯಲ್ಲಿ ಮೊದಲನೇ ಯೋಹಾನ ಬರೆದ ಪತ್ರಿಕೆಯಲ್ಲಿ ಶಿಷ್ಯನಾದಂತ ಯೋಹಾನನು ಅವನು ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಅನೇಕ ವಾಕ್ಯಗಳ ಆಧಾರದಿಂದ ಗುರುತುಗಳನ್ನ ನಮಗೆ ಕೊಡ್ತಾನೆ. First thing we looked at is a desire for fellowship with God and God's children. ಮೊದಲನೇ ಒಂದು ಗುರುತು ಏನೆಂಬುದಾಗಿ ನಾವು ನೋಡಿದ್ದೇನೆಂದ್ರೆ, ನಾವು ದೇವರೊಟ್ಟಿಗೆ ಅನ್ಯೋನ್ಯತೆಯನ್ನ ಅಪೇಕ್ಷಿಸುವಂತವರು, ಆಸೆ ಪಡುವಂತವರು, ಹಾಗೂ ದೇವರ ಮಕ್ಕಳೊಂದಿಗೆ ಅನ್ಯೋನ್ಯತೆಯನ್ನ ಆಸೆ ಪಡುವಂತವರು. Since we have looked at fellowship in detail earlier, I am not going to go more into that. ನಾವು ಮೊದಲೇ ಅನ್ಯೋನ್ಯತೆಯ ಕುರಿತು ಬಹಳ ವಿವರವಾಗಿ ನೋಡಿದ್ದರಿಂದ ನಾನು ಆ ವಿಷಯದಲ್ಲಿ ಹೆಚ್ಚಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ. But in summary, let me say that if you are a child of God, you will have a longing to have fellowship with God through prayer and studying God's word, also gathering together with God's people. ಒಟ್ಟಾಗಿ ನಾನು ಹೇಳುವುದೇನೆಂದ್ರೆ, ಯಾವಾಗ ನೀವು ದೇವರ ಮಕ್ಕಳಾಗಿರುವಿರೋ ಅವಾಗ ಆ ದೇವರ ಅನ್ಯೋನ್ಯತೆಗೂ ಮತ್ತು ದೇವರ ಮಕ್ಕಳ ಅನ್ಯೋನ್ಯತೆಗೂ ಬಹಳ ಕಾದುಕೊಂಡಿದ್ದು ಆಸೆ ಪಡುವಂತವರಾಗಿದ್ದು ಆ ದೇವರ ಮಕ್ಕಳ ಅನ್ಯೋನ್ಯತೆಯಲ್ಲಿ ಇರಲು ಬಯಸುವಂತವರಾಗಿರ್ತೀರಿ. So we have to examine each one of our life. Do I have such a longing to be in fellowship? ಆ ರೀತಿ ನಾವು ನಮ್ಮ ಪರೀಕ್ಷೆಗಳನ್ನ ಜೀವಿತಗಳನ್ನ ಪರೀಕ್ಷಿಸಿಕೊಳ್ಳಬೇಕು. ಆ ರೀತಿಯಾದಂತ ಅನ್ಯೋನ್ಯತೆಯನ್ನ ಬಯಸುವವನು ಆಗಿದ್ದೇನಾ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳಬೇಕು.
Secondly, we looked at walking in the light. 1 John chapter 1 verse 7. ಅನಂತರ ನಾವು ಎರಡನೇ ವಿಷಯ ಗುರುತು ನಾವು ನೋಡಿದ್ದೇನೆಂದ್ರೆ, ನಾವು ಮೊದಲನೇ ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಕ್ರಿಸ್ತನ ಆ ಬೆಳಕಿನಲ್ಲಿ ನಡೆಯುವಂತವರಾಗಿದ್ದೇವೆ. Walking in the light means walking a holy life. ಬೆಳಕಿನಲ್ಲಿ ನಡೆಯುವುದು ಎಂಬುದಾಗಿ ಹೇಳುವಾಗ ಪರಿಶುದ್ಧವಾದ ಜೀವಿತವನ್ನ ಜೀವಿಸುವುದು. And the standard ಗಿರೀಶ್ ಅಂಕಲ್ ಸ್ಟ್ರಕ್ ಬಂದ್ರು. ಅದೇ ಸ್ಟ್ರಕ್ ಆಗಿತ್ತು ಅಂಕಲ್, ಅದು ಕಂಟಿನ್ಯೂ ಮಾಡಿ. ರಿಪೀಟ್ ಇಟ್. Yeah, the standard of holiness is not comparing our life with the elders or anybody else. It is with God. As I am holy, be holy. ನಾವು ಒಂದ್ ವೇಳೆ ಆ ನಮ್ಮ ಪರಿಶುದ್ಧ ಜೀವಿತವನ್ನ ಯಾವುದರೊಟ್ಟಿಗೆ ನಾವು ಹೋಲಿಸಿ ನೋಡುತ್ತೇವೆ ಎಂಬುದಾಗಿ ಹೇಳುವಾಗ ಸಭೆಯ ಹಿರಿಯರೊಟ್ಟಿಗಾಗಲಿ ಅಥವಾ ಇತರರ ವಿಶ್ವಾಸಿಗಳೊಟ್ಟಿಗಾಗಲಿ ಅದನ್ನ ಹೋಲಿಸಿ ನೋಡುವಂತದ್ದಲ್ಲ, ಆದ್ರೆ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಅದನ್ನ ಹೋಲಿಸಿ ನೋಡುವಂತ ಒಂದು ಪರಿಶುದ್ಧವಾದ ಜೀವಿತ. As I am holy, be holy. ಕರ್ತನಾದ ಯೇಸು ಕ್ರಿಸ್ತ ಹೇಳಿದ ಹಾಗೆ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. That is the teaching of the Old Testament and the New Testament. ಅದು ಹಳೆಯ ಒಡಂಬಡಿಕೆಯ ಮತ್ತು ಹೊಸ ಒಡಂಬಡಿಕೆಯ ಬೋಧನೆಗಳಾಗಿವೆ. It is given in the book of Leviticus and it is given in 1 Peter 1. ನಾವು ಅದನ್ನ ಮೊದಲ ಯಾಜಕಾಂಡ ಪುಸ್ತಕದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಅನಂತರ ಮೊದಲನೇ ಪೇತ್ರನ ಪತ್ರಿಕೆಯಲ್ಲಿ ನಾವು ನೋಡುವಂತರಾಗಿದ್ದೇವೆ. So that is an evidence that I have a desire to live a holy life. ಅದು ನಮಗೆ ಒಂದು ಪುರಾವೆ ಆಗಿದೆ, ಗುರುತಾಗಿದೆ. ಏನಂದ್ರೆ ನಾನು ಪರಿಶುದ್ಧ ಜೀವಿತವನ್ನ ಜೀವಿಸಲಿಕ್ಕೆ ಬಯಸುತ್ತೇನೆ ಎಂಬುದಾಗಿ. I think I mentioned how do you measure your spiritual growth. ನಾನು ನಿಮಗೆ ಹೇಳ್ತಾ ಬಂದೆ, ನಿಮ್ಮ ಆತ್ಮಿಕ ಜೀವಿತದ ಬೆಳವಣಿಗೆಯನ್ನ ನಾವು ಯಾವ ರೀತಿ ಅಳೆಯಬಹುದು ಎಂಬುದಾಗಿ. If you draw a graph, you can draw it like this. Sin should decrease in your life from the time you accepted the Lord. Holiness should increase. That is how you measure a believer's spiritual growth. ನಾವು ಒಂದು ಗ್ರಾಫ್ ಅನ್ನ ಹಾಕಿ ಅಲ್ಲಿ ನಾವು ಎರಡು ರೇಖೆಗಳನ್ನ ಎಳೆಯುವಾಗ ಪಾಪ ಅನ್ನುವಂಥದ್ದು ನಾವು ರಕ್ಷಣೆ ಹೊಂದಾಗಿದ್ದರಿಂದ ಅದು ಕೆಳಗೆ ಬರುವಂತದ್ದಾಗಿರ್ಬೇಕು, ಕಮ್ಮಿಯಾಗಿ ಇರುವಂತದ್ದಾಗಿರ್ಬೇಕು. ಆ ಪರಿಶುದ್ಧ ಜೀವಿತ ಅನ್ನುವಂಥದ್ದು ನಮ್ಮ ರಕ್ಷಣೆಯ ದಿನದಿಂದ ಮೇಲಕ್ಕೆ ಮೇಲೆ ಹೋಗುವಂತದ್ದಾಗಿರ್ಬೇಕು. That we each one of us have to examine. If you draw such a graph, can we really say that my sin life is come down, my holiness has increased? ಅಂತ ಒಂದು ಗ್ರಾಫ್ ಅನ್ನ ನಾವು ಹಾಕಿಕೊಡುವಾಗ ನಾವು ಅದನ್ನ ಪರೀಕ್ಷಿಸಿಕೊಳ್ಳಬೇಕು. ಏನಂದ್ರೆ ನನ್ನ ಪಾಪದ ಜೀವಿತ ಕಮ್ಮಿಯಾಗಿ ಬಂದಿದೆಯಾ, ಅನಂತರ ನನ್ನ ಪರಿಶುದ್ಧತೆಯ ಜೀವಿತ ಅದು ಬೆಳೆಯುತ್ತಾ ಹೋಗುವಂತದ್ದಾಗಿದೆಯಾ? Because none of us can say, oh, I've been a believer for 15 years, 20 years or 5 years, I don't sin at all. Nobody can say that. Bible says in 1 John, if you say you have no sin in you, you are lying. ನಾವು ನೋಡ್ತೇವೆ, ಯಾಕಂದ್ರೆ ನಾವು ಯಾರೊಬ್ಬರೂ ಕೂಡ ನಮ್ಮ ಜೀವಿತದಲ್ಲಿ ನಾನು 5 ವರ್ಷದಿಂದ 10 ವರ್ಷದಿಂದ 20 ವರ್ಷದಿಂದ ವಿಶ್ವಾಸಿಯಾಗಿದ್ದೇನೆ, ನನ್ನಲ್ಲಿ ಪಾಪವಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಮೊದಲನೇ ಯೋಹಾನ ಪತ್ರಿಕೆ 1ನೇ ಅಧ್ಯಾಯದಲ್ಲೂ ನಾವು ನೋಡ್ತೇವೆ, ಯಾರೊಬ್ಬರು ಕೂಡ ನನ್ನಲ್ಲಿ ಪಾಪವಿಲ್ಲವೆಂದು ಹೇಳಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. So, but we should be able to measure our Christian life by this graph: sin reducing, holiness increasing. Each one of us can examine and definitely know whether we have spiritually grown or not. ಆದ್ರಿಂದ ನಾವು ಪ್ರತಿಯೊಬ್ಬರೂ ಕೂಡ ನಾವು ವಿಶ್ವಾಸಿಗಳಾದ ಮೇಲೆ ಅದನ್ನ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಪಾಪ ಕಮ್ಮಿ ಆಗ್ತಾ ಇದೆಯಾ, ಪರಿಶುದ್ಧತೆ ಜಾಸ್ತಿ ಆಗ್ತಾ ಇದೆಯಾ, ಅದನ್ನ ನಾವು ನೋಡಿಕೊಳ್ಳುವಂತವರಾಗಿರ್ಬೇಕು. ಆದ್ರಿಂದ ಈ ರೀತಿಯಲ್ಲಿ ಆ ಗ್ರಾಫಿನ ಮುಖಾಂತರ ನಾವು ನಮ್ಮ ಆ ಪರಿಶುದ್ಧ ಜೀವಿತವನ್ನ, ಪಾಪ ಕಡಿಮೆ ಆಗುವಂತ ಜೀವಿತವನ್ನ ಹಳೆದು ನೋಡಲಿಕ್ಕೆ ಸಾಧ್ಯವಾಗ್ತದೆ. The third evidence is confessing our sin
when we sin. ಮೂರನೇ ಒಂದು ಗುರುತು ನಾವು ನೋಡಿದ್ದೇನೆಂದ್ರೆ, ನಾವು ಪಾಪಗಳನ್ನ ಮಾಡುವಾಗ, ಮೊದಲನೇ ಯೋಹನ ಪತ್ರಿಕೆ 1:9 ಪಾಪಗಳನ್ನ ಮಾಡುವಾಗ ಅದನ್ನ ತಕ್ಷಣ ಒಪ್ಪಿಕೊಳ್ಳುವಂಥದ್ದು, ಅರಿಕೆ ಮಾಡಬೇಕು. A child of God cannot enjoy keeping on sinning. ಒಬ್ಬ ದೇವರ ಮಗನು ಮಗಳು ಅನಿಸಿಕೊಳ್ಳುವಂತವನು ಪಾಪವನ್ನ ಮಾಡುತ್ತಾ ಅದರಲ್ಲೇ ಆತನು ಆನಂದ ಪಡುತ್ತಾ ಪಾಪದಲ್ಲೇ ಮುಂದುವರಿಯಲಿಕ್ಕೆ ಸಾಧ್ಯವಿಲ್ಲ. Whenever we sin, there will be a pricking in our heart, because the Holy Spirit is there to remind us through the word of God, through God's servants, that we have sinned. ಯಾಕಂದ್ರೆ ನಾವು ಪಾಪ ಮಾಡುವಾಗ ನಮ್ಮಲ್ಲಿರುವಂತಹ ಪವಿತ್ರಾತ್ಮನು ನಮಗೆ ಚುಚ್ಚುವಂತವನಾಗಿರುತ್ತಾನೆ. ಅನಂತರ ಆತನು ದೇವರ ವಾಕ್ಯದ ಮುಖಾಂತರ ನಮಗೆ ತಿಳಿಸಿಕೊಡುವಂತವನಾಗಿದ್ದಾನೆ, ನಾವು ಪಾಪ ಮಾಡುತ್ತಾ ಇದ್ದೇವೆ, ಪಾಪ ಮಾಡಿದ್ದೇವೆ ಎಂಬುದಾಗಿ. We also looked at there are two kinds of confessing: a salvation, not repenting of every sin he committed, because it's impossible, but he comes. Brother, you should repeat, because there Okay. are some breaking. When a sinner comes to the Lord for salvation, he cannot confess each sin he has committed. ಒಬ್ಬ ಪಾಪಿ ಆತನು ಮಾನಸಾಂತರ ಪಟ್ಟು ಆ ರಕ್ಷಣೆ ಹೊಂದಲಿಕ್ಕೆ ಬಂದಿರುವಾಗ ಆತನು ಮಾಡಿರುವಂತ ಪ್ರತಿಯೊಂದು ಪಾಪವನ್ನ ಒಪ್ಪಿಕೊಳ್ಳಿಕ್ಕೆ ಆಗೋಲ್ಲ. But he come and say, Lord, be merciful to me, a sinner. ಆತನು ಬಂದು ಹೀಗೆ ಹೇಳ್ತಾನೆ, ಏನಂದ್ರೆ, ಕರ್ತನೆ, ನನ್ನ ಈ ಪಾಪಿಯಾದ ನನ್ನ ಕುರಿತು ನೀನು ಕರುಣೆಯುಳ್ಳಂತವನಾಗಿರು ಎಂಬುದಾಗಿ. That is what we see in the prayer of the tax collector when he came to the temple to pray in Luke 18:13. ನಾವು ಲೂಕನ್ ಸುವಾರ್ತೆ 18:13 ನಾವು ನೋಡುವಾಗೆ ಆ ಸುಂಕದವನು ಆ ದೇವಾಲಯಕ್ಕೆ ಬಂದು ಪ್ರಾರ್ಥಿಸುವಾಗ ಆ ರೀತಿಯಲ್ಲಿ ಆತನು ಪ್ರಾರ್ಥನೆ ಮಾಡಿದ್ದು. So a sinner repent that I am a sinner and believe in the Savior, he will be saved. ಆ ರೀತಿಯಲ್ಲಿ ಒಬ್ಬ ಪಾಪಿ ಬಂದು ಆತನು ತನ್ನ ಪಾಪಕ್ಕಾಗಿ ಮಾನಸಾಂತರ ಪಟ್ಟು ನಾನು ಪಾಪಿಯಾಗಿದ್ದೇನೆ ಎಂಬುದಾಗಿ ಒಪ್ಪಿಕೊಂಡು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ಆತನಿಗೆ ರಕ್ಷಣೆ ಆಗ್ತದೆ. But once you become a child of God, you don't come to the Lord and say, I am a sinner, I am a sinner, but you confess the sin that you have committed. ಆದ್ರೆ ನಾವು ಒಂದು ಸಲ ದೇವರ ಮಕ್ಕಳು ಆದ ಮೇಲೆ ನಾವು ಕರ್ತನ ಬಳಿಗೆ ಬಂದು ನಾನು ಪಾಪಿ, ನಾನು ಪಾಪಿ, ನಾನು ಪಾಪಿ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದರ ಬದಲು ನಾವು ಮಾಡಿದಂತ ಪಾಪಗಳನ್ನ ಅವನ ಮುಂದೆ ಅರಿಕೆ ಮಾಡಿಕೊಂಡು ಒಪ್ಪಿಕೊಳ್ಳಬೇಕು. Sometimes we think that confession is only for unbelievers, but Bible teaches very clearly confessing the sin is also for believers. ನಾವು ಕೆಲವು ಸಲ ಯೋಚನೆ ಮಾಡ್ತೇವೆ, ಆ ರೀತಿ ಪಾಪವನ್ನ ಅರಿಕೆ ಮಾಡುವಂತದ್ದು ಅದು ಪಾಪಿಗಳಿಗೆ ಮಾತ್ರ ಎಂಬುದಾಗಿ. ಆದ್ರೆ ಸತ್ಯವೇದ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಬೋಧಿಸ್ತದೆ, ಅದು ವಿಶ್ವಾಸಿಗಳಿಗೂ ಕೂಡ ಅವರು ಪಾಪದ ಅರಿಕೆಯನ್ನ ಮಾಡಬೇಕು. In David's prayer in Psalm 51, we see a right way to confess sin. ನಾವು ದಾವೀದನ ಪ್ರಾರ್ಥನೆ ಕೀರ್ತನೆ 51ನೇ ಕೀರ್ತನೆ ನೋಡ್ತೇವೆ. ಅಲ್ಲಿ ನಾವು ನೋಡುವಾಗ ಒಂದು ಸರಿಯಾದ ರೀತಿಯಲ್ಲಿ ಯಾವ ರೀತಿ ನಾವು ಒಪ್ಪಿಕೊಳ್ಳಬೇಕು, ಪಾಪವನ್ನ ಅರಿಕೆ ಮಾಡಬೇಕು ಎಂಬುದನ್ನ ನಾವು ಆ ಕೀರ್ತನೆಯಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. You can go home and study that Psalm 51. ನೀವು ಮನೆಗಳಿಗೆ ಹೋದ ನಂತರ ಆ ಕೀರ್ತನೆ 51ನ್ನ ನೀವು ಓದಿ ಅಧ್ಯಯನ ಮಾಡಿ. There he is not telling, oh, it was my weakness, if I have done anything wrong, forgive me. That's not what he is telling. He is specifically telling that I have sinned against you, and he calls sin by its correct names. ಆತನು ದಾವೀದನಲ್ಲಿ ಪ್ರಾರ್ಥನೆ ಮಾಡುವಾಗ ಹೇಳ್ತಾನೆ, ಆತನು ಎಂದಿಗೂ ಕೂಡ ನಾನು ಬಲಹೀನನಾಗಿದ್ದೆ, ಆದುದರಿಂದ ನಾನು ಪಾಪ ಮಾಡಿದೆ ಎಂಬುದಾಗಿ ಅಲ್ಲಿ ಅರಿಕೆ ಮಾಡೋದಿಲ್ಲ. ಆದ್ರೆ ಆತನು ಪ್ರಾರ್ಥನೆಯಲ್ಲಿ ಅರಿಕೆ ಮಾಡುವುದೇನೆಂದ್ರೆ, ಸ್ವಾಮಿ ನಿನ್ನ ವಿರುದ್ಧವೇ ನಾನು ಪಾಪವನ್ನ ಮಾಡಿದ್ದೇನೆ, ಆ ಪಾಪವನ್ನ ಪಾಪವೆಂದೇ ಕರೆದು ಆತನು ಅರಿಕೆ ಮಾಡುವಂತನಾಗಿದ್ದಾನೆ. In the New Testament also we read confessing sin means for a believer exactly telling the Lord what we have done wrong.
ಒಬ್ಬ ವಿಶ್ವಾಸಿಗೆ ಪಾಪವನ್ನು ಅರಿಕೆ ಮಾಡುವುದು ಎಂಬುದಾಗಿ ಏನು ಎಂಬುದಾಗಿ ನೋಡುವಾಗ ಆತನು ದೇವರಿಗೆ ನಾವು ಏನು ಆ ಪಾಪವನ್ನ ಮಾಡಿದ್ದೇವೋ ಅದನ್ನೇ ದೇವರಿಗೆ ಅರಿಕೆ ಮಾಡಿ ಒಪ್ಪಿಸುವಂತದ್ದು. In Revelation chapter 2 and 3, when John is asked to write the letters to the 7 churches, out of the 7 churches, 5 churches were told to repent. ನಾವು ಪ್ರಕಟಣೆ ಗ್ರಂಥದಲ್ಲಿ 2 ಮತ್ತು 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೋಹಾನನಿಗೆ ಆ 7 ಸಭೆಗಳಿಗೆ ಪತ್ರಗಳನ್ನ ಬರೆಯ ಎಂಬುದಾಗಿ ಹೇಳುವಾಗ ಆ ಪತ್ರಗಳಲ್ಲಿ ನಾವು ನೋಡ್ತೇವೆ 5 ಸಭೆಗಳ ಕುರಿತು ಕ್ರಿಸ್ತನು ಹೇಳುವುದೇನೆಂದ್ರೆ, ನೀನು ನಿನ್ನ ತಪ್ಪುಗಳನ್ನ ಅರಿಕೆ ಮಾಡಿ ಪಶ್ಚಾತ್ತಾಪ ಪಡು. And each church is told exactly what to repent of. ಆ ಒಂದೊಂದು ಸಭೆಗೂ ಅವರು ಯಾವ ವಿಷಯದಲ್ಲಿ ಮಾನಸಾಂತರ ಪಡಬೇಕು ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿತು. For example, the church in Ephesus, they have lost the first love. Repent from where you have fallen. So very specifically, their sin is pointed out. They were asked to repent. ನಾವು ಎಫೆಸ ಪತ್ರಿಕೆ ಉದಾಹರಣೆಯಾಗಿ ತೆಗೆದುಕೊಂಡು ನೋಡುವುದಾದ್ರೆ ಅವರ ಎಫೆಸ ಸಭೆಯ ಉದಾಹರಣೆಯನ್ನು ತೆಗೆದುಕೊಂಡು ನೋಡುವಾಗ ಅಲ್ಲಿ ಹೇಳಲ್ಪಟ್ಟಿರೋದೇನೆಂದ್ರೆ, ಅವರ ತಪ್ಪನ್ನ ಅಂದ್ರೆ ನೀನು ಮೊದಲಿದ್ದ ಪ್ರೀತಿ ಈಗ ನಿನ್ನಲ್ಲಿ ಇಲ್ಲ ಎಂಬುದಾಗಿ ಹೇಳಲ್ಪಟ್ಟು ನೀನು ಎಲ್ಲಿಂದ ಬಿದ್ದಿದೆಯೋ ಅಲ್ಲಿಂದ ಎದ್ದು ನಿಲ್ಲು ಎಂಬುದಾಗಿ ಹೇಳುವಾಗ ಅವರ ಪಾಪವನ್ನ ನಿರ್ದಿಷ್ಟವಾಗಿ ಅದೇ ಪಾಪ ತಪ್ಪು ಎಂಬುದಾಗಿ ತಿಳಿಸಿ ಅವರು ಮಾನಸಾಂತರ ಪಡಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. So the Laodicean church is told about their worldliness, all that they are pride in thinking we have everything, we need nothing. So that is the sin they had to confess. ಲವೋದಿಕೆ ಸಭೆಗೆ ಬರೆಯುವಾಗ ಅಲ್ಲಿ ಹೇಳುವುದೇನೆಂದ್ರೆ, ಅವರಲ್ಲಿ ಇದ್ದಂತ ಒಂದು ದೊಡ್ಡಸ್ತಿಕೆ, ಅನಂತರ ನನ್ನ ಬಳಿಯಲ್ಲಿ ಎಲ್ಲವೂ ಉಂಟು, ನಮ್ಗೇನು ಬೇಡ ಅನ್ನುವಂತ ಒಂದು ಮನೋಭಾವ, ಆ ರೀತಿಯಾದಂತ ಆ ತಪ್ಪುಗಳನ್ನ ಅವರಿಗೆ ತಿಳಿಸಲ್ಪಟ್ಟು ಅದನ್ನ ಅವರು ಅರಿಕೆ ಮಾಡಬೇಕೆಂಬುದಾಗಿ ತಿಳಿಸಲ್ಪಟ್ಟಿದೆ. Some of the assemblies were told to repent of their false doctrines that was coming in the church. ಕೆಲವು ಸಭೆಗಳಿಗೆ ಅವರ ಮಧ್ಯದಲ್ಲಿ ಬರುತ್ತಿದ್ದಂತ ತಪ್ಪು ಬೋಧನೆಗಳನ್ನ ಕುರಿತು ಮಾನಸಾಂತರ ಪಡಿರಿ ಎಂಬುದಾಗಿ ತಿಳಿಸಿದೆ. So God is reminding them of their sin, specific sin, asking them to repent. ಅದರಿಂದ ದೇವರು ಆ ಸಭೆಗಳಿಗೆ ಅವರ ನಿರ್ದಿಷ್ಟವಾದ ಪಾಪಗಳನ್ನ ಗುರುತಿಸಿ ಹೇಳಿ ಅದಕ್ಕಾಗಿ ನೀವು ಪಶ್ಚಾತ್ತಾಪ ಪಡ್ರಿ ಎಂಬುದಾಗಿ ತಿಳಿಸ್ತಾನೆ. So there is a difference between a sinner repenting and a saint repenting. ಒಬ್ಬ ಪಾಪಿ ಪಶ್ಚಾತ್ತಾಪ ಪಡುವುದಕ್ಕೂ ಒಬ್ಬ ದೇವ ಜನರು ಪಶ್ಚಾತ್ತಾಪ ಪಡುವುದಕ್ಕೂ ವ್ಯತ್ಯಾಸವಿದೆ. Someone written like this: God is not surprised by the sinner sinning, but God is grieved by the saint sinning. ನಾವು ಒಬ್ರು ಹೀಗೆ ಬರೆದ ನೋಡ್ತೇವೆ, ದೇವರಿಗೆ ಒಬ್ಬ ಪಾಪಿ ಪಾಪ ಮಾಡುವಾಗ ಆಶ್ಚರ್ಯವಾಗುವುದಿಲ್ಲ, ಆದ್ರೆ ಒಬ್ಬ ದೇವ ಜನರು ದೇವರ ಮಕ್ಕಳು ಪಾಪ ಮಾಡುವಾಗ ಆತನಿಗೆ ದುಃಖವಾಗ್ತದೆ. So we need to regularly confess of any known sin and sometimes even unknown sin. We have to, in the prayer the Lord taught the disciples to pray. Normally it is called the Lord's Prayer, but it's not Lord's Prayer. It is the disciples' model prayer. There it also says to forgive our sins. ಅಲ್ಲಿ ನಮಗೆ ದೇವರು ನಮಗೆ ನಮ್ಮ ಪಾಪಗಳ ಕುರಿತು ಕ್ಷಮಾಪಣೆ ಕೇಳುವಂತ ಕುರಿತು ಹೇಳುವಾಗ ಕರ್ತನ ಪ್ರಾರ್ಥನೆ ಎಂಬುದಾಗಿ ನಾವು ಹೇಳುವಂತವರಾಗಿದ್ದೇವೆ. ಆದ್ರೆ ಆ ಪ್ರಾರ್ಥನೆ ಯೇಸು ಸ್ವಾಮಿ ಶಿಷ್ಯರಿಗೆ ಒಂದು ಮಾದರಿ ಪ್ರಾರ್ಥನೆಯಾಗಿ ಕೊಟ್ಟಂತ ಪ್ರಾರ್ಥನೆ. ಆ ಪ್ರಾರ್ಥನೆಯಲ್ಲೂ ನಾವು ನೋಡುವಂತವರಾಗಿದ್ದೇವೆ, ನಮ್ಮ ಪಾಪಗಳನ್ನ ನಮ್ಮ ತಪ್ಪುಗಳನ್ನ ಕ್ಷಮಿಸು ದೇವರೇ ಎಂಬುದಾಗಿ. Are we able to hear? Yeah. Yes, brother. Okay. Yes, brother. Yes, uncle. Yeah. So please understand, as believers, we have to be specific when we repent. ಅದರಿಂದ ದಯವಿಟ್ಟು ಅರ್ಥ ಮಾಡಿಕೊಳ್ಳ್ರಿ, ವಿಶ್ವಾಸಿಗಳಾಗಿ ನಾವು ಮಾನಸಾಂತರ ಪಡುವಾಗ ನಿರ್ದಿಷ್ಟವಾದ ತಪ್ಪುಗಳಿಗಾಗಿ ಪಾಪಗಳಿಗಾಗಿ ನಾವು ಮಾನಸಾಂತರ ಪಡಬೇಕು. Don't say that if I have sinned anything wrong, if I have done anything wrong, forgive me, or it was just my weakness. Don't confess like that. ನಾವು ಆ ರೀತಿ
ಪಾಪದ ಅರಿಕೆ ಮಾಡುವಾಗ ಎಂದಿಗೂ ಕೂಡ ನಾನು ತಪ್ಪು ಮಾಡಿದ್ದರೆ ನನ್ನ ಕ್ಷಮಿಸು, ನಾನೇನಾದ್ರೂ ಆ ರೀತಿ ಮಾಡಿದ್ದರೆ ಕ್ಷಮಿಸು, ಅಥವಾ ನನ್ನ ಬಲಹೀನತೆಯ ಮುಖಾಂತರ ನಾನು ತಪ್ಪನ್ನ ಪಾಪವನ್ನು ಮಾಡಿದ್ದೇನೆ ಅದನ್ನ ಕ್ಷಮಿಸು ಎಂಬುದಾಗಿ ಆ ರೀತಿ ನಾವೆಂದಿಗೂ ಕ್ಷಮಾಪಣೆ ಕೇಳುವಂತದ್ದಲ್ಲ ವಿಶ್ವಾಸಿಗಳು. And God promises us in 1 John chapter 1, the Lord is faithful to forgive us and cleanse us of our sins. ನಮಗೆ ಆದ್ರಿಂದ ಆ ರೀತಿ ಪ್ರಾರ್ಥನೆ ಮಾಡುವಾಗ ಮೊದಲನೇ ಯೋಹಾನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ದೇವರು ನಮಗೆ ವಾಗ್ದಾನ ಮಾಡ್ತಾನೆ, ಏನಂದ್ರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನ ಕ್ಷಮಿಸಿಬಿಡುತ್ತಾನೆ ಎಂಬುದಾಗಿ. So the evidence, one of the evidence of a true believer is he will confess when he fail or when he sin. ಸತ್ಯ ವಿಶ್ವಾಸಿಯ ನಿಜ ವಿಶ್ವಾಸಿಯ ಇನ್ನೊಂದು ಗುರುತು ಏನು ಎಂಬುದಾಗಿ ನೋಡುವಾಗ ಆತನು ಸೋಲುವಾಗ, ತಪ್ಪುಗಳನ್ನ ಮಾಡುವಾಗ, ಪಾಪಗಳನ್ನ ಮಾಡುವಾಗ ಅದನ್ನ ಆತನು ಒಪ್ಪಿಕೊಳ್ತಾನೆ. Sometimes even when the leadership of the assembly remind the people of their sin, not only that they refuse to repent, many times they rebel against the leadership. ನಾವು ಸಭೆಯ ನಾಯಕರುಗಳು ಒಂದು ವೇಳೆ ಸಭೆಯವರು ತಪ್ಪು ಮಾಡುವಾಗ ಆ ಪಾಪದ ಕುರಿತು ಅವರಿಗೆ ಹೇಳಿ ಅದಕ್ಕಾಗಿ ಪಶ್ಚಾತ್ತಾಪ ಪಡ್ರಿ ಎಂಬುದಾಗಿ ಹೇಳಿದರೆ ಅವರು ಪಶ್ಚಾತ್ತಾಪ ಪಡುವುದಿಲ್ಲ, ಅದರ ಬದಲಾಗಿ ಸಭೆಯ ಹಿರಿಯರ ವಿರುದ್ಧವೇ ಅವರು ಎದುರಿ ಬೀಳುವಂತವರಾಗಿರ್ತಾರೆ. And that is not good for a child of God. ಅದು ದೇವರ ಮಗನು ಮಗಳಿಗೆ ಒಳ್ಳೆಯದಾಗಿರುವಂತ ವಿಷಯವಲ್ಲ. So fourth evidence we see in chapter 2 verse 3. Let's read that, brother. Chapter 2, 1 John chapter 2 verse 3. ನಾಲ್ಕನೇ ಒಂದು ಗುರುತನ್ನ ನೋಡೋಣ. ಮೊದಲನೇ ಯೋಹಾನ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ, ಅದನ್ನ ನಾನು ನಿಮ್ಗಾಗಿ ಓದ್ಕೊಳ್ತೇನೆ. ಮೊದಲನೇ ಯೋಹಾನ 2ನೇ ಅಧ್ಯಾಯ 3ನೇ ವಚನ, ನಾವು ಆತನ ಆಜ್ಞೆಗಳನ್ನ ಕೈಕೊಂಡು ನಡೆದರೆ ಅದರಿಂದಲೇ ಆತನನ್ನ ಬಲ್ಲವರಾಗಿದ್ದೇವೆಂದು ತಿಳ್ಕೊಳ್ಳುತ್ತೇವೆ. This is a statement John repeats many times in the epistle. This is how you know. This is how you know. ನಾವು ಇಲ್ಲಿ ಯೋಹಾನನು ಈ ಪತ್ರಿಕೆಯಲ್ಲಿ ಅನೇಕ ಸಲ ಈ ಒಂದು ಮಾತನ್ನ ಆತನು ಪದೇ ಪದೇ ಹೇಳುತ್ತಾನೆ, ಏನಂದ್ರೆ ನೀವು ಈ ರೀತಿ ತಿಳ್ಕೊಂಡಿದ್ದೀರಿ ಅಥವಾ ತಿಳ್ಕೊಳ್ಳುತ್ತೇವೆ ಎಂಬುದಾಗಿರುವಂತ ಮಾತು. So how you know you are a child of God? One of the evidence is you love to obey his commandments. ಆದ್ರಿಂದ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ನಮ್ಗೆ ಹೇಗೆ ಗೊತ್ತಾಗ್ತದೆ ಎಂಬುದಾಗಿ ಹೇಳುವಾಗ ಅದಕ್ಕೆ ಇರುವಂತ ಇನ್ನೊಂದು ಗುರುತು ಏನಂದ್ರೆ ನಾವು ದೇವರ ಆಜ್ಞೆಗಳನ್ನ ಪ್ರೀತಿಸಿ ಅದನ್ನ ಕೈಕೊಂಡು ನಡೆಯಬೇಕು. The same thing is John repeating in chapter 5 verses 2 and 3. ಅದೇ ಮಾತನ್ನ ಯೋಹಾನನು 5ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ ಅದನ್ನ ಪುನರಾವರ್ತಿಸ್ತಾನೆ. Please read that, brother. 5ನೇ ಅಧ್ಯಾಯ, ಮೊದಲನೇ ಯೋಹಾನ 5ನೇ ಅಧ್ಯಾಯ 2 ಮತ್ತು 3 ವಚನ, ನಾವು ದೇವರ ಮಕ್ಕಳನ್ನ ಪ್ರೀತಿಸುತ್ತೇವೆಂಬುದನ್ನು ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವುದರಿಂದಲೇ ತಿಳಿದುಕೊಳ್ಳುತ್ತೇವೆ. ದೇವರ ಮೇಲನ ಪ್ರೀತಿ ಏನಂದ್ರೆ ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ. Yeah, ತಿಳಿದುಕೊಳ್ಳುತ್ತೇವೆ, right? You know because you love to keep his commandments. ಆತನ ಹೇಳುವಂತಹ ಮಾತು ಏನಂದ್ರೆ ತಿಳಿದುಕೊಳ್ಳುತ್ತೇವೆ ಎಂಬುದಾಗಿ, ಯಾಕಂದ್ರೆ ನಾವು ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದಕ್ಕೆ ಪ್ರೀತಿಸುತ್ತೇವೆ. Earlier I reminded the many names that we have. One of the name is we are disciples of the Lord Jesus Christ. ನಾನು ನಿಮಗೆ ಮೊದಲು ಜ್ಞಾಪಕ ಮಾಡಿಕೊಟ್ಟೆ, ನಮಗೆ ಅನೇಕ ಕ್ರೈಸ್ತರಿಗೆ ಅನೇಕ ಹೆಸರುಗಳು ಉಂಟು. ಅದರಲ್ಲಿ ಇರುವಂತಹ ಒಂದು ಹೆಸರು ಏನೆಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನ ಶಿಷ್ಯರು ಎಂಬುದಾಗಿ. A disciple is a learner, a follower. ಆ ಶಿಷ್ಯನೆಂಬುದಾಗಿ ಹೇಳುವಾಗ ಆತನು ಇನ್ನು ಕಲಿಯುವಂತವನು ಮತ್ತು ಹಿಂಬಾಲಿಸುವಂತವನು. So obedience is very important as a disciple of the Lord Jesus Christ. ಕರ್ತನ ಯೇಸು ಕ್ರಿಸ್ತನ ಶಿಷ್ಯರಾಗಿರುವಾಗ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತದ್ದು ಬಹಳ ಪ್ರಾಮುಖ್ಯ. I cannot claim to be a disciple and not keep his commandments. ನಾನು ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯದೆ ಆತನ ಶಿಷ್ಯನಾಗಿದ್ದೇನೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. Do you remember what Peter said twice, 2 occasions? Once in Matthew 16, when the Lord said about building the church, then he reminded Peter that I am going to go to Jerusalem, they're going to take me and I'm going to die. Peter said, "No, Lord."
ಅಲ್ಲಿ ನಾವು ಪೇತ್ರನು ಎರಡು ಸ್ಥಳಗಳಲ್ಲಿ ಆತನು ಹೇಳಿದಂತ ಮಾತನ್ನ ನಮಗೆ ಜ್ಞಾಪಕ ಉಂಟು. ಒಂದು ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ, ಅಲ್ಲಿ ನಾನು ನನ್ನ ಸಭೆಯನ್ನ ಕಟ್ಟುವೆನೆಂಬುದಾಗಿ ಹೇಳಿದ ನಂತರ ಕರ್ತನಾದ ಯೇಸು ಕ್ರಿಸ್ತನು ಆತನು ಯೆರೂಸಲೇಮಿಗೆ ಹಿಡಿಯಲ್ಪಟ್ಟು ತೆಗೆದುಕೊಂಡು ಹೋಗಲ್ಪಡ್ತಾನೆ, ಅನಂತರ ಅಲ್ಲಿ ತನ್ನ ಪ್ರಾಣವನ್ನ ಕೊಡುತ್ತೇನೆ ಎಂಬುದಾಗಿ ಹೇಳುವಾಗ ಪೇತ್ರನು ಹೇಳುವುದೇನೆಂದ್ರೆ, ಇಲ್ಲ ಕರ್ತನೆ, ಹಾಗೆ ಆಗಬಾರದು. So he's telling no and Lord. ಆತನು ಬೇಡ ಅಂತನೂ ಹೇಳ್ತಾನೆ, ಅನಂತರ ಕರ್ತನೆ ಎಂಬುದಾಗಿ ಕೂಡ ಹೇಳ್ತಾನೆ. So somebody said you cannot call Jesus Lord at the same time you cannot say no to him. ನಾವು ಒಬ್ರು ಹೀಗೆ ಹೇಳಿದ್ದಾರೆ, ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ಕರ್ತನು ಎಂಬುದಾಗಿ ಹೇಳಿ ಅವನಿಗೆ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. Peter repeated this in Acts chapter 10 when he was given a vision before going to Cornelius' house. ಇದೇ ರೀತಿಯಲ್ಲಿ ಪೇತ್ರನು ಮತ್ತೆ ಅದನ್ನ ಮಾಡುವಂತವನಾಗಿದ್ದಾನೆ. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಲ್ಲಿ ಕೊರ್ನೇಲಿಯನ ಮನೆಗೆ ಹೋಗಬೇಕು ಎಂಬುದಾಗಿ ಆತನಿಗೆ ದರ್ಶನವಾಗುವಾಗ ಆತನು ಇಲ್ಲ ಕರ್ತನೆ ಎಂಬುದಾಗಿ ಆತನು ಹೇಳುತ್ತಾನೆ. There was a sheet coming down in the vision, all kind of animals, and the voice came, cut it, slay it and eat it. And Peter said, no Lord. ಆಕಾಶದೊಳಗಿಂದ ಒಂದು ಪುಟ್ಟಿ, ಅದರೊಳಗೆ ನಾನಾ ತರವಾದಂತ ಜಂತುಗಳು ಪ್ರಾಣಿಗಳು ಇಡಲ್ಪಟ್ಟಿದ್ದವು. ಅದನ್ನ ಆ ಶಬ್ದ ಹೇಳಿದ್ದೇನೆಂದ್ರೆ, ಅದನ್ನ ಎದ್ದು ಕೊಯ್ದು ತಿನ್ನು ಎಂಬುದಾಗಿ ಹೇಳುವಾಗ ಪೇತ್ರನು ಹೇಳುವುದೇನೆಂದ್ರೆ, ಇಲ್ಲ ಕರ್ತನೆ ಎಂಬುದಾಗಿ. So twice he said no and then addressed him as Lord. ಆತನು 2 ಸಲ ಕರ್ತನಾದ ಯೇಸು ಕ್ರಿಸ್ತನಿಗೆ ಆಗುವುದಿಲ್ಲ ಎಂಬುದಾಗಿ ಹೇಳಿದ ನಂತರ ಯೇಸು ಸ್ವಾಮಿಯನ್ನ ಕರ್ತನೆ ಎಂಬುದಾಗಿ ಸಂಬೋಧಿಸ್ತಾನೆ. So that's a contradiction to call him Lord and not willing to obey him. ಆತನನ್ನ ಕರ್ತನೆ ಎಂಬುದಾಗಿ ಕರೆದು ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯದೇ ಇರುವಂತದ್ದು ಅದು ಒಂದಕ್ಕೊಂದು ವಿರೋಧವಾಗಿರುವಂತ ವಿಷಯ. So if you are a child of God, you love to obey his commandments. ಆದ್ದರಿಂದ ನೀನು ದೇವರ ಮಗನು ಮಗಳು ಆಗಿದ್ದರೆ ಆತನ ಆಜ್ಞೆಗಳನ್ನ ಕೈಕೊಳ್ಳಲಿಕ್ಕೆ ಪ್ರೀತಿಸುತ್ತೀಯ. We may not know all the commandments when we become a child of God at the beginning stage. ನಾವು ಹೊಸ ವಿಶ್ವಾಸಿಗಳಾದಾಗ ಎಲ್ಲಾ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದಕ್ಕೆ ನಮಗೆ ಎಲ್ಲಾ ಆಜ್ಞೆಗಳು ಗೊತ್ತಿರಲಿಕ್ಕಿಲ್ಲ. But as we grow in our spiritual life, as we read the word of God, as we hear the word of God, we will come to know what are all the commandments we have to obey. ನಾವು ಯಾವಾಗ ಆತ್ಮಿಕ ಜೀವಿತದಲ್ಲಿ ಬೆಳೆಯುತ್ತಾ ಹೋಗುತ್ತೇವೋ, ವಾಕ್ಯವನ್ನ ಓದುವಾಗ, ವಾಕ್ಯವನ್ನ ಕೇಳಿಸಿಕೊಳ್ಳುವಾಗ ಆ ಒಂದೊಂದೇ ಆಜ್ಞೆಗಳು ನಮಗೆ ಗೊತ್ತಾಗುವಂತದ್ದಾಗಿರ್ತದೆ. ಅವಾಗ ನಮಗೆ ಯಾವ ಎಲ್ಲ ಆಜ್ಞೆಗಳನ್ನ ನಾವು ಕೈಕೊಂಡು ನಡೆಯಬೇಕು ಎಂಬುದಾಗಿ ನಮ್ಗೆ ಗೊತ್ತಾಗ್ತದೆ. For example, when a person come to faith in the Lord Jesus Christ, the next command he has to obey is water baptism, believers baptism. ಒಂದು ಉದಾಹರಣೆ ಏನೆಂಬುದಾಗಿ ನೋಡುವಾಗ, ಒಬ್ಬನು ಹೊಸದಾಗಿ ಯೇಸು ಸ್ವಾಮಿಯನ್ನ ನಂಬಿ ವಿಶ್ವಾಸಿಯಾಗಿ ಆ ನಂಬಿಕೆಗೆ ನಡೆಸಲ್ಪಡುವಾಗ ಆತನು ಮಾಡಬೇಕಾದಂತ ಕೈಕೊಂಡು ನಡೆಯಬೇಕಾದಂತ ಆ ಒಂದು ಆಜ್ಞೆ ಅದು ಏನು ಎಂಬುದಾಗಿ ನೋಡುವಾಗ ಆತನು ನೀರಿನ ದೀಕ್ಷಾ ಸ್ನಾನವನ್ನ ಮಾಡಿಸಿಕೊಳ್ಳಿರಿ ಎಂಬುವಂತ ಆಜ್ಞೆಯನ್ನ ಕೈಕೊಂಡು ನಡೆಯಬೇಕು. That baptism is not for getting saved, but because you are saved, this is the first commandment a believer need to obey. ಅದು ನಾವು ಆ ದೀಕ್ಷಾ ಸ್ನಾನವನ್ನ ರಕ್ಷಿಸಲ್ಪಡಲಿಕ್ಕಾಗಿ ತೆಗೆದುಕೊಳ್ಳುವಂತದ್ದಲ್ಲ, ರಕ್ಷಣೆ ಹೊಂದಿದ್ದಕ್ಕಾಗಿ ಆ ದೀಕ್ಷಾ ಸ್ನಾನವನ್ನ ತೆಗೆದುಕೊಳ್ತೇವೆ. ಆ ದೀಕ್ಷಾ ಸ್ನಾನವನ್ನ ತೆಗೆದುಕೊಳ್ಳುವುದರ ಮುಖಾಂತರ ಮೊಟ್ಟ ಮೊದಲ ಆಜ್ಞೆಯನ್ನ ಕೈಕೊಳ್ಳುತ್ತೇವೆ. It is the first step in discipleship. ಅದು ಶಿಷ್ಯತ್ವದಲ್ಲಿರುವಂತಹ ಮೊಟ್ಟ ಮೊದಲ ಹೆಜ್ಜೆ. Let me ask, is there anyone listening to me in this group, young people or older, anyone who say I am a believer but I have not been baptized yet? Is there anyone like that? ನಾನು ಇವತ್ತು ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಏನಂದ್ರೆ, ಈ ಗುಂಪಿನಲ್ಲಿ ಈ ವಾಕ್ಯಗಳನ್ನ ಕೇಳಿಸಿಕೊಳ್ಳುತ್ತಿರುವವರು ಯವನಸ್ಥರಾಗಿರ್ಲಿ ಇಲ್ಲ ವಯಸ್ಸಾದಂತವರೇ ಆಗಿರ್ಲಿ, ಯಾರ್ಯಾರು ವಾಕ್ಯಗಳನ್ನ ಕೇಳಿಸಿಕೊಳ್ತಾ ಇದ್ದೀರೋ ಅವರಿಗೆ ಇರುವಂತ ಒಂದು ಪ್ರಶ್ನೆ ಏನಂದ್ರೆ, ನೀವು ವಿಶ್ವಾಸಿಗಳಾಗಿದ್ದು ಇನ್ನೂ ದೀಕ್ಷಾ ಸ್ನಾನ ತೆಗೆದುಕೊಳ್ಳದೆ ಇದ್ದವರಾಗಿದ್ದೀರಾ? When I was in a home some years back, I was talking to the young children in that home,
they said, uncle, I am saved. Then I asked them, did you get baptized? ನಾನು ಹೀಗೆ ಒಂದು ಮನೆಯಲ್ಲಿ ಕೆಲವು ವರ್ಷಗಳ ಹಿಂದೆ ಇರುವಾಗ ಅಲ್ಲಿ ಯವನಸ್ಥ ಮಕ್ಕಳೊಡನೆ ಮಾತಾಡ್ತಾ ಇದ್ದೆ. ಅವಾಗ ಅದರಲ್ಲಿ ಯವನಸ್ಥ ಮಕ್ಕಳು ಹೇಳಿದ್ದೇನೆಂದ್ರೆ, ಅಂಕಲ್, ನಾನು ರಕ್ಷಿಸಲ್ಪಟ್ಟಿದ್ದೇನೆ ಎಂಬುದಾಗಿ. ಅವಾಗ ನಾನು ಅವರಿಗೆ ಮೊದಲ ಪ್ರಶ್ನೆ ಮಾಡಿದ್ದೇನೆಂದ್ರೆ, ಹಾಗಾದ್ರೆ ನೀನು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೀಯಾ? They said no. ಅವರು ಹೇಳಿದ್ರು, ಇಲ್ಲ ಅಂಕಲ್ ಎಂಬುದಾಗಿ. Then I explained to them what baptism is. ಅನಂತರ ನಾನು ಅವರಿಗೆ ಆ ದೀಕ್ಷಾಸ್ನಾನ ಅಂದ್ರೆ ಏನು ಎಂಬುದಾಗಿ ಅವರಿಗೆ ವಿವರಿಸಿದೆ. From Romans 6, I have shown them, your old person is dead, you have to be buried, and then you come out from the water, showing that you are a new person in Christ. ರೋಮಾಪುರ ಪತ್ರಿಕೆ 6ನೇ ಅಧ್ಯಾಯವನ್ನು ಆಧಾರ ಮಾಡಿಕೊಂಡು ಅವರಿಗೆ ತಿಳಿಸಿದ್ದೇನೆಂದ್ರೆ, ನಿನ್ನಲ್ಲಿರುವಂತಹ ಹಳೆ ಮನುಷ್ಯನು ಅವನು ಸತ್ತು ಹೋಗಿದ್ದಾನೆ, ಅವನನ್ನ ನೀವು ಈಗ ಹೂತು ಹಾಕಬೇಕು, ಅನಂತರ ಅವನು ಹೊಸದಾಗಿ ಹುಟ್ಟಿ ಹೊಸದಾಗಿ ಮೇಲಕ್ಕೆ ಬರುವಂತವನಾಗಿರಬೇಕು ಎಂಬುದಾಗಿ. ನೂತನ ಜೀವನದಲ್ಲಿ ನಡೆಯುವುದಕ್ಕೋಸ್ಕರ, to walk in a new life. So baptism is actually a burial service. ಓಕೆ, ಅಲ್ಲಿ ಅಂದ್ರೆ ಆ ಒಂದು ಗುರುತು ಏನೆಂಬುದಾಗಿ ನೋಡುವಾಗ ನೂತನ ಜೀವಿತವನ್ನ ಜೀವಿಸಲಿಕ್ಕಾಗಿ, ಅಂದ್ರೆ ದೀಕ್ಷಾಸ್ನಾನ ಎಂಬುದಾಗಿ ಹೇಳುವಾಗ ಅದನ್ನ ಒಂದು ಮಣ್ಣಿನಲ್ಲಿ ಹೂತು ಹಾಕುವಂತ ಒಂದು ಕಾರ್ಯ. So you are dead, you are to be buried, and then you come out identifying with the death, burial and resurrection of Jesus Christ. ನಾವು ಸತ್ತು ಹೋಗಿದ್ದೇವೆ, ನಾವು ಈಗ ಹೂಣಲ್ಪಡಬೇಕು, ಅನಂತರ ನಾವು ಎಬ್ಬಿಸಲ್ಪಡಬೇಕು. ಎಬ್ಬಿಸಲ್ಪಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಮರಣ, ಹೂಣಿಡುವಿಕೆ, ಪುನರುತ್ಥಾನದೊಂದಿಗೆ ನಾವು ಐಕ್ಯತೆಯನ್ನ ಹೊಂದಿದಂತವರಾಗಿ ಅಥವಾ ಗುರುತಿಸಲ್ಪಟ್ಟವರಾಗಿ ಮೇಲಕ್ಕೆ ನೂತನವಾಗಿ ಬರುವಂತದ್ದು. So I asked this young brother and sister, these two children, when do you bury a dead person? ಅವಾಗ ನಾನು ಆ ಯವನಸ್ಥ ಅಣ್ಣ ತಂಗಿಗೆ ನಾನು ಪ್ರಶ್ನೆ ಮಾಡಿದೆ, ನೀವು ಯಾವಾಗ ಒಬ್ಬ ಸತ್ತಂತ ಮನುಷ್ಯನನ್ನ ಹೂಣಿಡುತ್ತೀರಾ? Is it after 6 months or 1 year? I asked them. ಅವರಿಗೆ ನಾನು ಪ್ರಶ್ನೆ ಕೇಳಿದೆ, ಅದು ಸತ್ತ ಮೇಲೆ 6 ತಿಂಗಳಾದ ನಂತರವಾ ಅಥವಾ 1 ವರ್ಷವಾದ ನಂತರವಾ? Normally believers get baptized a few years after they get saved. That's a testimony many believers tell. ಸಾಮಾನ್ಯವಾಗಿ ಅನೇಕ ವಿಶ್ವಾಸಿಗಳು ಕೊಡುವಂತ ಸಾಕ್ಷಿ ಏನಂದ್ರೆ, ಅವರು ರಕ್ಷಿಸಲ್ಪಟ್ಟ ಮೇಲೆ 6 ತಿಂಗಳು ಅಥವಾ 1 ವರ್ಷ ಆದ ಮೇಲೆ ಅವರು ದೀಕ್ಷಾಸ್ನಾನ ತೆಗೆದುಕೊಳ್ತಾರೆ. So I said a dead person has to be buried immediately. ಆದ್ರಿಂದ ನಾನು ಅವ್ರಿಗೆ ಹೇಳಿದ್ದೇನೆಂದ್ರೆ, ಸತ್ತಂತ ಮನುಷ್ಯನನ್ನ ತಕ್ಷಣ ನಾವು ಹೂಣಿಡಬೇಕು. We don't keep the body in the home for too long. ನಾವು ಆ ಒಂದು ಸತ್ತಂತ ದೇಹವನ್ನ ಮನೆಯಲ್ಲಿ ಬಹಳ ಸಮಯ ಕಾಲ ಇಟ್ಟುಕೊಳ್ಳುವುದಿಲ್ಲ. Even if it is our husband, wives, or brother, sister, father's, parents' body, we wanted to bury it as soon as possible. ಅದು ಯಾರೇ ಆಗಿರ್ಲಿ, ತಂದೆ, ತಾಯಿ, ಅಕ್ಕ, ತಂಗಿ, ತಮ್ಮ, ಗಂಡ, ಹೆಂಡತಿ, ಯಾರೇ ಸತ್ತು ಹೋಗಿದ್ರು ಕೂಡ ಆ ದೇಹವನ್ನ ಹೆಚ್ಚು ಕಾಲ ನಾವು ಇಟ್ಟುಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. I said, if you keep like that, what will happen? The bad smell will come from the body. ನಾನು ಅವ್ರಿಗೆ ಹೇಳಿದೆ, ನೀವು ಆ ರೀತಿ ಇಟ್ರೆ ಏನಾಗ್ತದೆ, ಆ ದೇಹದಿಂದ ಕೆಟ್ಟ ವಾಸನೆ ಬರುವಂತದ್ದಾಗಿರ್ತದೆ. And I explained the spiritual meaning of it. The children understood. Immediately they decided that they want to get baptized. ನಾನು ಅವರಿಗೆ ಆ ಒಂದು ಆತ್ಮಿಕ ಅರ್ಥವನ್ನ ಅವರಿಗೆ ತಿಳಿಸಿಕೊಡುವಾಗ ಮಕ್ಕಳಿಗೆ ಅರ್ಥವಾಯಿತು. ಅವಾಗ ಅವರು ತೀರ್ಮಾನ ಮಾಡಿದ್ದೇನೆಂದ್ರೆ, ನಾವು ತಕ್ಷಣ ದೀಕ್ಷಾಸ್ನಾನವನ್ನ ತೆಗೆದುಕೊಳ್ಳುತ್ತೇವೆ ಎಂಬುದಾಗಿ. When I came back later, they called me and said, uncle, we have decided. And within a month, they told the elders taught them more about baptism, and they were happy to obey in baptism. ನಾನು ಅವರ ಮನೆಯಿಂದ ವಾಪಸ್ ಬಂದ ಮೇಲೆ ಅವರು ನನಗೆ ಕರೆ ಮಾಡಿ ತಿಳಿಸಿದ್ರು, ಅಂಕಲ್, ನಾವು ದೀಕ್ಷಾಸ್ನಾನ ತೆಗೆದುಕೊಳ್ಳಿಕ್ಕೆ ಸಿದ್ಧರಾಗಿದ್ದೇವೆ ಎಂಬುದಾಗಿ. 1 ತಿಂಗಳೊಳಗೆ ಅವರು ತಮ್ಮ ಸಭೆಯ ಹಿರಿಯರನ್ನ ಸಂಧಿಸಿ ದೀಕ್ಷಾಸ್ನಾನ ಬೇಕು ಎಂಬುದಾಗಿ ಅವರು ಹೇಳಿ, ಅನಂತರ ತಕ್ಷಣ ಅವರು ದೀಕ್ಷಾಸ್ನಾನ ತೆಗೆದುಕೊಂಡರು ಎಂಬುದಾಗಿ ನೋಡ್ತೇವೆ. A month back from the US, I was taking a Bible study in a Salem meeting in Tamil Nadu. Thereafter, I explained this one. That night itself, a young sister in a family, a young girl, she called and said, uncle, I am convinced that I need to be baptized, and she decided to get baptized. ನಾನು ಹೀಗೆ 1 ತಿಂಗಳ ಹಿಂದೆ ಅಮೆರಿಕದಲ್ಲಿ ಇದ್ದುಕೊಂಡವನಾಗಿರುವಾಗ ಸೇಲೆಮ್ ಅಲ್ಲಿ ಒಂದು ಕೂಟವನ್ನ ಹೀಗೆ ನಡೆಸುವಾಗ ಅವರಿಗೆ ಈ ಎಲ್ಲಾ ಸತ್ಯತೆಗಳನ್ನ ತಿಳಿಸಿಕೊಟ್ಟ ನಂತರ
ಊಟವಾದ ಮೇಲೆ ರಾತ್ರಿಯಲ್ಲಿ ಒಬ್ಬ ಯವನಸ್ಥೆ ಸಹೋದರಿ ಆಕೆ ನನಗೆ ದೂರವಾಣಿ ಮುಖಾಂತರ ಫೋನ್ ಮಾಡಿ ಹೇಳಿದ್ದೇನೆಂದ್ರೆ, ಅಂಕಲ್, ನಾನು ಆ ದೀಕ್ಷಾ ಸ್ನಾನ ತೆಗೆದುಕೊಳ್ಳಲಿಕ್ಕೆ ತೀರ್ಮಾನ ಮಾಡಿದ್ದೇನೆ, ನನಗೆ ಆ ದೀಕ್ಷಾ ಸ್ನಾನದ ಕುರಿತು ಈಗ ಸರಿಯಾದಂತ ಮನವರಿಕೆ ಆಗಿದೆ ಎಂಬುದಾಗಿ. What a joy it was to hear that the word of God is working in their heart when they are convinced that they need to obey the commandment of the Lord. ಎಂತ ಒಂದು ಸಂತೋಷ ನಮ್ಮ ಹೃದಯಗಳಲ್ಲಿ ಆಗ್ತದೆ, ಯಾಕಂದ್ರೆ ಅವರ ಹೃದಯಗಳಲ್ಲಿ ಆ ದೇವರ ವಾಕ್ಯ ಕಾರ್ಯ ಮಾಡುವಾಗ ಅದು ಅವರಿಗೆ ಮನವರಿಕೆಯನ್ನು ಹುಟ್ಟಿಸಿ ಅವರು ದೇವರ ಆಜ್ಞೆಗಳನ್ನ ಕೈಕೊಳ್ಳುವ ಹಾಗೆ ತೀರ್ಮಾನ ಮಾಡುವ ಹಾಗೆ ನಡೆಸ್ತದೆ. The early church we see in the day of Pentecost, when the gospel was shared, they were pricked in their heart. They obeyed the word of God. They asked Peter, what should we do? And he said, believe, repent, believe, and be baptized. ನಾವು ಆದಿ ಸಭೆಯಲ್ಲೂ ನಾವು ನೋಡುವಂತರಾಗಿದ್ದೇವೆ. ದೇವರ ಸುವಾರ್ತೆ ಸಾರಲ್ಪಡುವಾಗ ಆ ಸುವಾರ್ತೆ ಅವರ ಹೃದಯಗಳನ್ನ ಚುಚ್ಚುವಾಗ ಅವರು ಮಾನಸಾಂತರ ಪಟ್ಟು ಕರ್ತನಾದ ಯೇಸು ಕ್ರಿಸ್ತನ ಅಂಗೀಕರಿಸುವಾಗ ಪೇತ್ರನಿಗೆ ಪ್ರಶ್ನೆ ಮಾಡಿದ್ದೇನೆಂದ್ರೆ, ನಾವೀಗ ಏನು ಮಾಡಬೇಕು ಎಂಬುದಾಗಿ. ಅವಾಗ ಪೇತ್ರನು ಹೇಳ್ತಾನೆ, ನೀವು ನಿಮ್ಮ ಪಾಪಗಳಿಗಾಗಿ ಮಾನಸಾಂತರ ಪಟ್ಟು ನಂಬಿಕೆ ಇಟ್ಟಂತವರಾಗಿ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರ ತ್ರಯೇಕ ದೇವರ ಹೆಸರಿನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಳ್ಳ್ರಿ. And immediately they were baptized. ಆ ನಂತರ ನೋಡ್ತೇವೆ, ತಕ್ಷಣ ಅವರೆಲ್ಲರಿಗೂ ದೀಕ್ಷಾಸ್ನಾನ ಕೊಡಲ್ಪಟ್ಟಿತು. The Ethiopian eunuch was going on the way when he understood from Isaiah 53 what Jesus Christ has done. He himself said to Philip, here is water, can you baptize me? ಅಲ್ಲಿ ನಾವು ನೋಡ್ತೇವೆ, ಐಥೋಪಿಯಾ ದೇಶದ ಆ ಕಂಚುಕಿ ಹೋಗುವಾಗ ಕಂಚುಕಿ 53ನೇ ಅಧ್ಯಾಯವನ್ನ ನೋಡ್ತಾ ಇದ್ದ. ಫಿಲಿಪಿ ಆತನಿಗೆ ಆ ಸುವಾರ್ತೆ ಸಾರುವಾಗ ಅದನ್ನ ತಿಳ್ಕೊಂಡಂತವನಾಗಿ ಆ ಕಂಚುಕಿ ಹೇಳ್ತಾನೆ ಏನಂದ್ರೆ, ಈಗ ನೀರಿದೆಯಲ್ಲ, ದೀಕ್ಷಾಸ್ನಾನ ಯಾಕೆ ಆಗಬಾರದು? The only person who took a late baptism in the New Testament, do you know who it was? ಒಬ್ಬನೇ ಒಬ್ಬ ವ್ಯಕ್ತಿ ಹೊಸ ಒಡಂಬಡಿಕೆಯಲ್ಲಿ ತಡವಾಗಿ ದೀಕ್ಷಾಸ್ನಾನ ತೆಗೆದುಕೊಂಡವನು ಯಾರು ಗೊತ್ತಾ? It is Saul of Tarsus. ಅವನು ತಾರ್ಸಿಸಿನ ಸೌಲನು. He, on the way to Damascus, the Lord met him. He believed and he was taken to a home as a blind person. He was sitting, he was praying there. God sent a disciple by name Ananias to that house, and we can read Ananias said, Brother Saul, why delay? Get baptized. ನಾವಲ್ಲಿ ನೋಡುವಂತರಾಗಿದ್ದೇವೆ, ದಮಸ್ಕದ ರಸ್ತೆಯಲ್ಲಿ ಪೌಲನು ಹೋಗುವಾಗ ಕರ್ತನು ಅವನಿಗೆ ಕಾಣಿಸಿಕೊಂಡಂತವನಾಗಿ ಅವನು ಕುರುಡನಾಗಿ, ಅನಂತರ ಅಲ್ಲಿ ಕೆಲವು ಶಿಷ್ಯರು ಅವನನ್ನ ಅನನ್ಯ ಎಂಬುವಂತ ಇನ್ನೊಬ್ಬ ಶಿಷ್ಯನ ಮನೆಗೆ ಕರಕೊಂಡು ಹೋಗುವಂತವರಾಗಿರ್ತಾರೆ. ಅಲ್ಲಿ ಅವನು ಕುರುಡನಾಗಿರುವಂತವನಾಗಿರ್ತಾನೆ. ಆವಾಗ ಮಾತಾಡುವಾಗ ಅನನ್ಯನು ಹೇಳುತ್ತಾನೆ, ಪೌಲನೇ, ಯಾಕೆ ತಡ ಮಾಡುತ್ತಿ, ಎದ್ದೇಳು, ದೀಕ್ಷಾಸ್ನಾನ ಮಾಡಿಸಿಕೋ ಎಂಬುದಾಗಿ. And that was 3 days later. ಅದು ನಾವು ನೋಡ್ತೇವೆ, 3 ದಿನಗಳ ನಂತರ ಪೌಲನು ದೀಕ್ಷಾಸ್ನಾನ ಹೊಂದಿದನು. So 3 days was a long day from the way Ananias said, why tarry, get baptized. So 3 days was considered a long time. ನೋಡ್ರಿ, ಆ ದಿನಗಳಲ್ಲಿ 3 ದಿನವೂ ಅದು ಬಹಳ ದೊಡ್ಡ ತಡವಾಗಿರುವಂತ ವ್ಯತ್ಯಾಸಗಳಂತ ಸಮಯವಾಗಿದೆ. ಆದ್ರಿಂದ ಅನನ್ಯನು ಕೇಳ್ತಾನೆ, ಯಾಕೆ ತಡ ಮಾಡುತ್ತಾ ಇದೆಯಾ, ದೀಕ್ಷಾಸ್ನಾನ ಮಾಡಿಸ್ಕೋ ಎಂಬುದಾಗಿ. So in the New Testament, this is one incident when it took 3 days for the new convert to get baptized. ಹೊಸ ಒಡಂಬಡಿಕೆಯಲ್ಲಿ ಈ ಒಂದು ದೃಷ್ಟಾಂತವನ್ನ ಅಥವಾ ಸಂಗತಿಯನ್ನ ನಾವು ನೋಡುತ್ತೇವೆ. ಒಬ್ಬ ವಿಶ್ವಾಸಿ ದೀಕ್ಷಾಸ್ನಾನ ಹೊಂದಲಿಕ್ಕೆ 3 ದಿವಸ ತೆಗೆದುಕೊಂಡ. You know about the Philippian jailer. In the night when he got saved, we read in the midnight they invited them to his house, and Paul and Silas preached more the truth to them, and the night itself they were baptized. ಫಿಲಿಪಿ ಸ್ಥಳದ ಸೆರೆಯ ಯಜಮಾನನು ನಾವು ನೋಡುತ್ತೇವೆ. ಆತನು ಆ ಮಧ್ಯರಾತ್ರಿಯಲ್ಲಿ ರಕ್ಷಿಸಲ್ಪಡುವಾಗ ಆತನು ಸೀಲನನ್ನ ಮನೆಗೆ ಕರೆಸಿಕೊಂಡಂತವನಾಗಿ ಅವರು ಆತನಿಗೆ ಇನ್ನೂ ಹೆಚ್ಚಾದ ದೇವರ ವಾಕ್ಯಗಳನ್ನ ಸ್ವಾರ್ಥೆಯನ್ನ ಹೇಳುವಾಗ ಅವರು ನಂಬಿದಂತವರಾಗಿ ಆ ಮಧ್ಯರಾತ್ರಿಯಲ್ಲಿಯೇ ಅವರು ದೀಕ್ಷಾಸ್ನಾನ ಹೊಂದಿದರು.
Think about that, brothers and sisters, young people. ಯವನಸ್ಥರೇ, ಸಹೋದರ ಸಹೋದರಿಯರೇ, ಆ ಒಂದು You think about that. ಆ ವಿಷಯ ಕುರಿತು ಆಲೋಚಿಸಿರಿ. Paul and Silas were beaten. They had lot of bruises on their body. ಪೌಲನಿಗೂ ಸೀಲನಿಗೂ ಅವರಿಗೆ ಹೊಡೆತವನ್ನ ಹೊಡೆದಿದ್ದರು, ಅವರ ಮೈಯೆಲ್ಲ ಗಾಯಗಳಾಗಿತ್ತು. And maybe they could have said, let these to go down to the water, it will be painful with all these bruises. At least wait till a few days, they could have said. But they didn't say like that. As soon as they believed, they were eager to obey the commandment. ಅವರು ಹೇಳಬಹುದಿತ್ತು ಒಂದು ವೇಳೆ ಏನಂದ್ರೆ, ಮೈ ಕೈಯೆಲ್ಲ ಗಾಯವಾಗಿದೆ, ನೀರಿಗೆ ಇಳಿಯುವಾಗ ಅದು ನೋವನ್ನು ಉಂಟು ಮಾಡುವಂತದ್ದಾಗಿರ್ತದೆ, ಆದ್ರಿಂದ ಕೆಲವು 5-6 ದಿವಸಗಳು ಕಳೆಯಲಿ, ಅನಂತರ ದೀಕ್ಷಾಸ್ನಾನ ಮಾಡಿಸಿಕೊಳ್ಳೋಣ ಎಂಬುದಾಗಿ. ಆದ್ರೆ ಅವ್ರು ಎಂದಿಗೂ ಆ ರೀತಿ ಹೇಳಲಿಲ್ಲ. ತಕ್ಷಣ ಅವರು ನೀರಿಗೆ ಇಳಿದಂತವರಾಗಿ ದೀಕ್ಷಾಸ್ನಾನವನ್ನ ಮಾಡಿಸಿಕೊಳ್ತಾರೆ. So in the New Testament examples we are given, as soon as they were really saved, they were desirous, they were eager to obey in the water baptism. ಅದರಿಂದ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಉದಾಹರಣೆಗಳನ್ನು ಕೊಡಲ್ಪಟ್ಟಿದೆ. ಏನಂದ್ರೆ, ಅವರು ರಕ್ಷಿಸಲ್ಪಟ್ಟ ತಕ್ಷಣ ಅವರು ಆಸಕ್ತಿಯಿಂದ ಅಥವಾ ಆಶೆ ಪಟ್ಟಂತವರಾಗಿ ಆ ಆಜ್ಞೆಗಳನ್ನ ಕೈಕೊಳ್ಳುವುದರ ಮುಖಾಂತರ ಆ ದೀಕ್ಷಾ ಸ್ನಾನವನ್ನ ಹೊಂದುತ್ತಾರೆ. But that is not what is happening today in many assemblies, in many lives of the believers. They get saved and then they get baptized after few years. ಆದ್ರೆ ಆ ಸಂಗತಿಗಳು ಈ ದಿನಮಾನದ ಸಭೆಗಳಲ್ಲಿ ನಡೆಯುತ್ತಾ ಇಲ್ಲ, ವಿಶ್ವಾಸಿಗಳ ಜೀವಿತದಲ್ಲಿ ನಡೆಯುತ್ತಾ ಇಲ್ಲ. ಯಾಕಂದ್ರೆ ಅವರು ರಕ್ಷಿಸಲ್ಪಟ್ಟ ಮೇಲೆ ಅನೇಕ ಸಮಯವಾದ ಮೇಲೆ, 1 ವರ್ಷ 2 ವರ್ಷ ಆದ ಮೇಲೆ ಅವರು ದೀಕ್ಷಾಸ್ನಾನ ತೆಗೆದುಕೊಳ್ಳುವುದನ್ನ ನೋಡ್ತೇವೆ. Now I know there is a big difference between the belief in the early century and the belief now, because in those days they were believing like agreeing for death, because there was persecution, so their faith was very genuine in those days. ಯಾಕಂದ್ರೆ ನಮ್ಗೆ ಅದು ಅರ್ಥವಾಗ್ತದೆ, ಆ ಆದಿ ಸಭೆಯ ಸಮಯಗಳಿದ್ದಂತ ನಂಬಿಕೆಗೂ ಈ ದಿನಮಾನಗಳಲ್ಲಿರುವಂತ ನಂಬಿಕೆಗೂ ಬಹಳ ಒಂದು ವ್ಯತ್ಯಾಸ ಉಂಟು. ಆ ದಿನಗಳ ನಂಬಿಕೆಯಲ್ಲಿ ಅವರು ನಂಬುತ್ತಾ ಇದ್ದರು ಹೇಗೆ ಎಂಬುದಾಗಿ ನೋಡುವಾಗ, ಆ ನಂಬಿಕೆಯ ಮುಖಾಂತರ ಕ್ರಿಸ್ತನಿಗಾಗಿ ಸಾಯಲಿಕ್ಕೂ ಸಿದ್ಧ ಇದ್ದಂತವರಾಗಿ ಅವರ ನಂಬಿಕೆಯನ್ನ ಇಡುತ್ತಾ ಇದ್ರು. ಅದು ಬಹಳ ಪ್ರಾಮಾಣಿಕವಾದಂತಹ ಒಂದು ನಂಬಿಕೆ. ಆದ್ರೆ ಈ ದಿನಮಾನಗಳಲ್ಲಿ ಅಂತ ನಂಬಿಕೆಯೇ ವಿರಳ. When they understood how Jesus Christ the Lord died for them on the cross, that message of the cross has touched their heart and they were immediately eager to obey in baptism. ಅಂದ್ರೆ ಅವ್ರಿಗೆ ಅರ್ಥವಾಗಿತ್ತು ಏನಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಆ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟಂತ ಆ ಸಂದೇಶ ಅವರ ಹೃದಯಗಳಿಗೆ ಮುಟ್ಟಿದ್ದರಿಂದ, ಅವನು ಯಾವ ರೀತಿ ಪ್ರಾಣ ಕೊಟ್ಟಿದ್ದಾನೆ ಅನ್ನುವುದನ್ನ ಅವರು ಅರ್ಥ ಮಾಡಿಕೊಂಡಿರುವಾಗ ಅವರು ತಕ್ಷಣ ಆ ತೀರ್ಮಾನಗಳನ್ನ, ಆಜ್ಞೆಗಳನ್ನ ಕೈಕೊಳ್ಳುವಂತ ತೀರ್ಮಾನಗಳನ್ನ ಅವರು ತೆಗೆದುಕೊಳ್ತಾ ಇದ್ರು. But today's faith, many times the church leadership, we don't know whether it is genuine faith or not. So we say we have to wait and see the evidence. So we wait for a long time because we are not sure whether the faith is genuine or not. ಆದ್ರೆ ಈ ದಿನಮಾನಗಳಲ್ಲಿ ಸಭೆಯ ಹಿರಿಯರು ಕೊಡುವಂತ ಒಂದು ಕಾರಣ ಏನು ಎಂಬುದಾಗಿ ನೋಡುವಾಗ, ಆ ವಿಶ್ವಾಸಿಗಳ ನಂಬಿಕೆ ಅದು ನಿಜವಾಗ್ಲೂ ಪ್ರಾಮಾಣಿಕವಾದ ನಂಬಿಕೆ ಆಗಿದೆಯಾ, ಸತ್ಯವಾದ ನಂಬಿಕೆ ಆಗಿದೆಯಾ, ಇಲ್ಲವಾ ಸುಮ್ಮನೆ ಹಾಗೆ ಹೇಳುವಂತವರಾಗಿದ್ದಾರಾ, ಅದನ್ನ ಪರೀಕ್ಷೆ ಮಾಡ್ಲಿಕ್ಕಾಗಿ ನಾವು ಸ್ವಲ್ಪ ಸಮಯಗಳನ್ನ ಕೊಡಲೇಬೇಕಾಗ್ತದೆ, ಕಾಯಲೇಬೇಕಾಗ್ತದೆ. ಆದ್ರಿಂದ ದೀಕ್ಷಾಸ್ನಾನ ಅನ್ನುವಂಥದ್ದು ತಡವಾಗ್ತದೆ ಎಂಬುದಾಗಿ ಹೇಳ್ತಾರೆ. I can understand that. ಅದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. But that is not what the Bible teaches. ಆದ್ರೆ ಸತ್ಯವೇದ ಆ ರೀತಿ ನಮಗೆ ಬೋಧಿಸುವುದಿಲ್ಲ. Bible says believe and be baptized. It goes together. ಅದು ಸತ್ಯವೇದ ಹೇಳ್ತದೆ ನಂಬಿ ದೀಕ್ಷಾಸ್ನಾನ ಒಂದು ಎಂಬುದಾಗಿ, ಅಂದ್ರೆ ಒಂದಕ್ಕೊಂದು ಒಟ್ಟಿಗೆ ಹೋಗುವಂಥದ್ದು. Some of the young people tell me, I believed I am saved, but I'm not ready to get baptized. ಕೆಲವು ಯವನಸ್ಥರು ನನಗೆ ಹೇಳ್ತಾರೆ ಏನಂದ್ರೆ, ನಾನು ನಂಬಿದ್ದೇನೆ, ರಕ್ಷಿಸಲ್ಪಟ್ಟಿದ್ದೇನೆ, ಆದ್ರೆ ಇನ್ನೂ ದೀಕ್ಷಾಸ್ನಾನ ಹೊಂದಲಿಕ್ಕೆ ನಾನು ಸಿದ್ಧನಾಗಿಲ್ಲ. So I tell them, if you can understand salvation message,
the gospel message, you should be able to understand the baptism teaching also. ನಾನು ಅವರಿಗೆ ಹೇಳ್ತೇನೆ ಏನಂದ್ರೆ, ಒಂದು ವೇಳೆ ನಿಮಗೆ ರಕ್ಷಣೆಯ ಒಂದು ಆ ಸಂದೇಶ ಅರ್ಥವಾಗಿದ್ರೆ, ಸುವಾರ್ತೆ ಅನ್ನುವಂಥದ್ದು ನಿಮಗೆ ಅರ್ಥವಾಗಿದ್ದರೆ, ಅದೇ ರೀತಿಯಲ್ಲಿ ನಿಮಗೆ ದೀಕ್ಷಾಸ್ನಾನದ ಕುರಿತಿರುವಂತ ಸಂಗತಿಗಳು ಕೂಡ, ಸಂದೇಶ ಕೂಡ ಅರ್ಥವಾಗಿರ್ಬೇಕು. If you can understand the gospel message, why can't you not understand the baptism teaching, and do you have a desire to obey? ಒಂದು ವೇಳೆ ಆ ಸುವಾರ್ತೆ ನಿಮ್ಗೆ ಹತ್ರ ಅರ್ಥವಾಗಿದ್ರೆ, ಯಾಕೆ ನಿಮ್ಗೆ ದೀಕ್ಷಾಸ್ನಾನದ ಸತ್ಯತೆಗಳು ಅರ್ಥವಾಗಿಲ್ಲ? ಆ ರೀತಿ ಅರ್ಥವಾಗಿದ್ದರೆ ನೀವು ಯಾಕೆ ದೀಕ್ಷಾಸ್ನಾನ ಹೊಂದಲಿಕ್ಕೆ ಆಶೆ ಉಳ್ಳಂತವರಾಗಿರಬಾರದು? The salvation message is more than a message. Brother, please repeat, brother. Salvation message is? The salvation message is more serious message. ರಕ್ಷಣೆಯ ಒಂದು ಸಂದೇಶ ಅನ್ನುವಂಥದ್ದು ಬಹಳ ಗಂಭೀರವಾದಂತ ಒಂದು ಸಂದೇಶ. ಇದು ಬ್ಲಾಕ್ ಆಗ್ತಾ ಇದೆಯಾ? ಬ್ರೇಕ್ ಆಗ್ತಾ ಇದೆ. The salvation message is a more serious message. If you can understand that, the baptism message is lesser than the gospel message. ನಾವು ಒಂದು ವೇಳೆ ಬಹಳ ಗಂಭೀರವಾದ ರಕ್ಷಣೆಯ ಸಂದೇಶವನ್ನ ಅರ್ಥ ಮಾಡಿಕೊಂಡಿರಬೇಕಾದ್ರೆ, ಬಹಳ ಸರಳವಾದಂತ ದೀಕ್ಷಾಸ್ನಾನದ ಸಂದೇಶವನ್ನ ಯಾಕೆ ಅರ್ಥ ಮಾಡಿಕೊಳ್ಳಲ್ಲ? That is the responsibility of the leadership to teach the young believers. When we share the gospel, we should also share about the need for baptism. ಆದ್ರಿಂದ ಆ ಒಂದು ಜವಾಬ್ದಾರಿ ಸಭೆಯ ನಾಯಕಗಳ ಮೇಲೆ ಉಂಟು. ಯವನಸ್ಥರಿಗೆ ಆ ರೀತಿ ಸುವಾರ್ತೆಯನ್ನ ನಾವು ಸಾರುವಾಗ, ಹೇಳುವಾಗ, ಅದರ ಜೊತೆಯಲ್ಲಿ ಮುಂದೆ ಇರುವಂತ ದೀಕ್ಷಾಸ್ನಾನದ ಕುರಿತು ಇರುವಂತ ಆ ಸತ್ಯತೆಗಳನ್ನ, ಸಂಗತಿಗಳನ್ನ ಅವರಿಗೆ ತಿಳಿಸಿಕೊಡಬೇಕು. So that is why when the Philip shared the gospel to the eunuch, we don't read there that Philip told about baptism, but it is understood in that conversation on the way, baptism also might have come. That is why he is asking, here is water, can I be baptized? ಇಥಿಯೋಪ್ಯ ದೇಶದ ಕಂಚುಕಿಗೆ ಫಿಲಿಪ್ಪನು ಸುವಾರ್ತೆ ಸಾರುವಾಗ ನಾವಲ್ಲಿ ನೋಡುವುದಿಲ್ಲ, ಅಲ್ಲಿ ಬರೆಯಲ್ಪಟ್ಟಿಲ್ಲ ಏನಂದ್ರೆ ಫಿಲಿಪ್ಪನು ದೀಕ್ಷಾಸ್ನಾನದ ಕುರಿತು ಅವನಿಗೆ ತಿಳಿಸಿದ್ದಾನೆ ಎಂಬುದಾಗಿ. ಆದ್ರೆ ಆ ನೀರನ್ನ ಕಾಣುವಾಗ ಕಂಚುಕಿ ಯಾಕೆ ದೀಕ್ಷಾಸ್ನಾನವಾಗಬಾರದು ಎಂಬುದಾಗಿ ಹೇಳುವಾಗ ನಾವು ಗ್ರಹಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಏನಂದ್ರೆ ಆ ಸುವಾರ್ತೆಯ ಸಮಯದಲ್ಲಿ, ಅದಾದ ನಂತರ ದೀಕ್ಷಾಸ್ನಾನದ ಕುರಿತು ಕೂಡ ಫಿಲಿಪ್ಪನು ಆ ಕಂಚುಕಿಗೆ ತಿಳಿಸಿಕೊಟ್ಟಿದ್ದಾನೆ ಎಂಬುದಾಗಿ. Many a times as evangelists, as God, the Lord's witness, when we share the gospel, we fail to teach about the next step of discipleship. ನಾವು ಅನೇಕ ಸಲ ಸುವಾರ್ತಿಕರಾಗಿ ದೇವರು ಕೊಟ್ಟಿರುವಂತ ಸುವಾರ್ತೆಯನ್ನ ಬೇರೆಯವರೊಟ್ಟಿಗೆ ಹಂಚುವಾಗ, ಆ ಸುವಾರ್ತೆಯ ಜೊತೆಯಲ್ಲಿ ಮುಂದಿನ ಹೆಜ್ಜೆ ಆಗಿರುವಂತ ಆ ಶಿಷ್ಯತ್ವದ ಕುರಿತು, ಅಂದ್ರೆ ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ಕುರಿತು ನಾವು ತಿಳಿಸುವುದಿಲ್ಲ. That is our problem. So the gospel message should be followed by obedience to his commandments. ನಾವು ನಮ್ಮಲ್ಲಿರುವಂತ ಅದೇ ಒಂದು ತೊಂದರೆ ಏನಂದ್ರೆ, ಯಾವತ್ತೂ ಕೂಡ ಸುವಾರ್ತೆ ಅನ್ನುವಂಥದ್ದನ್ನ ಹೇಳಿದ ನಂತರ ನಾವು ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ಸಂಗತಿಗಳನ್ನು ಕೂಡ ತಿಳಿಸಿಕೊಡಬೇಕು. Because we think that, oh, that person gets saved, he is going to heaven, he become a child of God. That is the importance. We don't emphasize obedience to the commandment of the Lord. ನಾವು ಆಲೋಚನೆ ಮಾಡ್ತೇವೆ ಏನಂದ್ರೆ, ಅವನು ರಕ್ಷಿಸಲ್ಪಟ್ಟ ಮೇಲೆ ಈಗ ದೇವರ ಮಗನು ಮಗಳಾದರೂ ಪರಲೋಕಕ್ಕೆ ಹೋಗ್ತಾರೆ, ಅಷ್ಟೇ ಸಾಕು ಎಂಬುದಾಗಿ ನಾವು ಆಲೋಚಿಸ್ತೇವೆ. ಆದ್ರೆ ಅದೇ ಸಮಯದಲ್ಲಿ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ವಿಷಯಗಳನ್ನು ಕೂಡ ತಿಳಿಸಬೇಕು.
So here John is telling that if you, the one of the way we can know that you are a child of God because you love to obey his commandments. ಇಲ್ಲಿ ಯೋಹಾನನು ನಮಗೆ ತಿಳಿಸ್ತಾ ಇದ್ದಾನೆ ಏನಂದ್ರೆ, ಒಂದು ಗುರುತು, ಅದರ ಮುಖಾಂತರ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ತಿಳಿಕೊಳ್ಳಲಿಕ್ಕಿರುವಂತ ಇನ್ನೊಂದು ಗುರುತು ಏನು ಎಂಬುದಾಗಿ ಹೇಳುವಾಗ, ನಾವು ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದಕ್ಕೆ ಪ್ರೀತಿಸುತ್ತೇವೆ. The Lord linked it with, if you love me, you keep my commandments. ಅದನ್ನ ಕರ್ತನಾದ ಯೇಸು ಕ್ರಿಸ್ತನು ಒಂದಕ್ಕೊಂದು ಆತನು ಜೋಡಿಸ್ತಾನೆ. ಏನಂದ್ರೆ, ನೀವು ನನ್ನನ್ನ ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೆಯುವಿರಿ. So I cannot say that I love the Lord, but I don't want to keep his commandments. ಆದ್ರಿಂದ ನಾನು ಕರ್ತನನ್ನ ಪ್ರೀತಿಸ್ತೇನೆ, ಆದ್ರೆ ಆಜ್ಞೆಗಳನ್ನ ಕೈಕೊಂಡು ನಡೆಯಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. So it is directly linked with the love of the cross. ಆದ್ರಿಂದ ಅದು ನೇರವಾಗಿ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದು ಅನ್ನುವಂಥದ್ದು ನೇರವಾಗಿ ಶಿಲುಬೆಯ ಪ್ರೀತಿಯೊಂದಿಗೆ ಸಂಬಂಧವನ್ನ ಹೊಂದಿದೆ. So if there is anyone listening to me, you claim to be a believer, but you are not baptized yet, please examine and find out why you are not willing to get baptized. If it is lack of knowledge, you go to the church elders or evangelist and ask them to teach you about baptism, and then you obey the Lord in this commandment. ಅದರಿಂದ ಕೇಳಿಸಿಕೊಳ್ಳುತ್ತಿರುವಂತ ಯವನಸ್ಥರಿಗೆ, ಇತರರಿಗೆ, ಯಾರಾದರೂ ಇಲ್ಲಿ ನಮ್ಮ ಮಧ್ಯದಲ್ಲಿ ಇನ್ನು ಯೇಸು ಸ್ವಾಮಿನ ನಂಬಿ ದೀಕ್ಷಾಸ್ನಾನದ ಹೊಂದದೇ ಇರುವಂತವರಾಗಿದ್ದರೆ ನೀವು ಈ ಕುರಿತು ಆಲೋಚನೆ ಮಾಡುವಂತವರಾಗಿರಿ. ಒಂದು ವೇಳೆ ಅದರ ಕುರಿತು ನಿಮಗೆ ತಿಳುವಳಿಕೆ ಕಮ್ಮಿ ಆಗಿದ್ದಲ್ಲಿ ನಿಮ್ಮ ಸಭಾ ಹಿರಿಯರನ್ನ ಸಂಧಿಸಿ ಆ ವಿಷಯದಲ್ಲಿ ಇರುವಂತ ಸತ್ಯತೆಗಳನ್ನ ತಿಳ್ಕೊಂಡಂತವರಾಗಿ ಬೇಕಾದಂತ ತೀರ್ಮಾನಗಳನ್ನ ಕೈಕೊಳ್ಳುವಂತವರಾಗಿರ್ಬೇಕು. The New Testament never teaches about an unbaptized believer. ಹೊಸ ಒಡಂಬಡಿಕೆ ಎಂದಿಗೂ ಕೂಡ ದೀಕ್ಷಾಸ್ನಾನ ಹೊಂದದೇ ಇರುವಂತ ವಿಶ್ವಾಸಿಯ ಕುರಿತು ಕಲಿಸಿಕೊಡುವುದಿಲ್ಲ. In many of the incidents, as soon as they got saved, they obeyed the commandment. ಅನೇಕ ಸ್ಥಳಗಳಲ್ಲಿ, ಅನೇಕ ಘಟನೆಗಳಲ್ಲಿ ನಾವು ನೋಡುತ್ತೇವೆ ಸತ್ಯವೇದದಲ್ಲಿ, ಹೊಸ ಒಡಂಬಡಿಕೆಯಲ್ಲಿ, ಅವರು ಯೇಸು ಸ್ವಾಮಿಯನ್ನ ನಂಬಿದ ತಕ್ಷಣ ದೀಕ್ಷಾಸ್ನಾನ ಹೊಂದಿದರು ಎಂಬುದಾಗಿ. May God help us to understand this truth. ಆದ್ದರಿಂದ ಈ ಸತ್ಯತೆಯನ್ನ ಅರ್ಥ ಮಾಡಿಕೊಳ್ಳುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. The rest of the time I have, I would like to talk about the connection between obeying commandment and discipleship. ನಾನು ಉಳಿದಿರುವಂತಹ ಸಮಯದಲ್ಲಿ ನಾವು ದೇವರ ಆಜ್ಞೆಯನ್ನ ಕೈಕೊಂಡು ನಡೆಯುವಂತದ್ದಕ್ಕೂ ಮತ್ತು ಶಿಷ್ಯತ್ವದಕ್ಕೂ ನಡುವೆ ಇರುವಂತ ಸಂಬಂಧದ ಕುರಿತು ನಾನು ಮಾತಾಡ್ಲಿಕ್ಕಿದ್ದೇನೆ. The Lord Jesus Christ gave us 7 conditions for discipleship. ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಶಿಷ್ಯನಾಗುವುದಕ್ಕೆ 7 ನಿಯಮಗಳನ್ನ ಆತನು ನಮಗೆ ಕೊಟ್ಟನು. Salvation is a free gift. We only had to accept it, repent and believe it. But discipleship is very, very costly. ನಾವು ನೋಡುತ್ತೇವೆ, ರಕ್ಷಣೆ ಅನ್ನುವಂಥದ್ದು ಅದು ನಮಗೆ ಪುಕ್ಕಟೆಯಾಗಿ ಕೊಡಲ್ಪಟ್ಟಿದೆ. ನಾವು ಆತನನ್ನ ಅಂಗೀಕರಿಸಿ ಆ ರಕ್ಷಣೆಯನ್ನ ಸ್ವೀಕರಿಸುವಂತವರಾಗಿರಬೇಕು. ಆದ್ರೆ ಶಿಷ್ಯತ್ವ ಅನ್ನುವಂಥದ್ದು ಅದು ಬಹಳ ಪ್ರಯಾಸದ ಕಷ್ಟದ ಸಂಗತಿ. ಅದನ್ನ ನಾವು ಪಡಕೊಳ್ಳಬೇಕಾಗ್ತದೆ. The Lord is not calling us just to go to heaven, but He's calling us to live as a disciple of Him. ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನ ಕರೆದದ್ದು ನಾವು ಪರಲೋಕಕ್ಕೆ ಹೋಗ್ಲಿಕ್ಕಾಗಿ ಮಾತ್ರವಲ್ಲ, ಆತನು ನಮಗೆ ಕರೆದದ್ದು ಏನಕ್ಕೆ ಎಂಬುದಾಗಿ ನೋಡುವಾಗ ಆತನ ಶಿಷ್ಯರಾಗಿರುವುದಕ್ಕಾಗಿ. Not just to go to heaven, ಬರೀ ಪರಲೋಕಕ್ಕೆ ಹೋಗ್ಲಿಕ್ಕಾಗಿ ಅಲ್ಲ, to live as a disciple. ಆತನ ಶಿಷ್ಯರಾಗಿ ಜೀವಿಸಲಿಕ್ಕಾಗಿ. So there are 7 conditions for discipleship. I would like to point that out. You may know this already, but I want to show that again. ಇಲ್ಲಿ ಆ ಶಿಷ್ಯತ್ವಕ್ಕೆ 7 ಸಂಗತಿಗಳು ಉಂಟು, ನಿಯಮಗಳುಂಟು. ಒಂದು ವೇಳೆ ನಿಮಗೆ ಅದು ಗೊತ್ತಿರಬಹುದು, ಆದ್ರೆ ನಾನು ಮತ್ತೊಮ್ಮೆ ಅದನ್ನ ಪ್ರಸ್ತಾಪಿಸಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. The first one is Luke 14:26. Let us read that. ಮೊದಲನೇದು ಲೂಕನ ಬರೆಸುವಾರ್ತೆ 14ನೇ ಅಧ್ಯಾಯ 26ನೇ ವಚನ. ಲೂಕನ ಸುವಾರ್ತೆ 14ನೇ ಅಧ್ಯಾಯ
14:26. 14ನೇ ಅಧ್ಯಾಯ 26ನೇ ವಚನ ಓದಿಕೊಡ್ತೇನೆ. ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. So the first condition is, how do we understand this verse? A supreme love for the Lord Jesus Christ. That's the meaning. ಈ ವಾಕ್ಯವನ್ನ ನಾವು ಯಾವ ರೀತಿ ಅರ್ಥ ಮಾಡಿಕೊಳ್ಳುತ್ತೇವೆ? ಮೊದಲನೇ ಒಂದು ಷರತ್ತು ಏನು ಎಂಬುದಾಗಿ ನೋಡುವಾಗ, ನಮ್ಮಲ್ಲಿ ಉತ್ತಮೋತ್ತಮವಾದಂತ ಪ್ರೀತಿ ಆತನ ಮೇಲೆ ಇರುವಂತದ್ದಾಗಿರಬೇಕು. When compared with our love for the Lord, all other love is like hatred. ನಾವು ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ಪ್ರೀತಿಯನ್ನ ಬೇರೆ ಒಂದು ಪ್ರೀತಿಗೆ ಹೋಲಿಸುವಾಗ ಆ ಬೇರೆ ಎಲ್ಲಾ ಪ್ರೀತಿಗಳು ಅದು ನಮಗೆ ಹಗೆಯ ರೀತಿಯಲ್ಲಿರುವಂತದ್ದಾಗಿರಬೇಕು. It is a comparative expression. We are not told to hate our father and mother. Bible says honor your father and mother. So the way we understand this commandment is that we should have supreme love for the Lord Jesus Christ. ಅಂದ್ರೆ ಈ ಒಂದು ಆಜ್ಞೆಯನ್ನ ನಾವು ನೋಡುವಾಗ ನಮ್ಮ ತಂದೆ ತಾಯಿಗಳನ್ನ ಅಕ್ಷರಶಃ ನಾವು ಹಾಗೆ ಮಾಡಬೇಕೆಂಬುದಾಗಿ ಹೇಳೋದಿಲ್ಲ. ಸತ್ಯವೇದ ಹೇಳ್ತದೆ ನಿಮ್ಮ ತಂದೆ ತಾಯಿಗಳನ್ನ ಗೌರವಿಸಿರಿ, ಸನ್ಮಾನಿಸಿರಿ ಎಂಬುದಾಗಿ. ಆದ್ರೆ ಆ ಪ್ರೀತಿಯನ್ನ ಹೋಲಿಸಿ ನೋಡುವಾಗ ಹೋಲಿಕೆಯ ಒಂದು ಆಧಾರದಲ್ಲಿ ಅದು ಹೇಳುವಂತ ಮಾತು ಏನು ಎಂಬುದಾಗಿ ನೋಡುವಾಗ, ಹಾಗೆ ಮಾಡ್ರಿ ಅಂದ್ರೆ ಅದು ಏನ್ ತಿಳಿಸುತ್ತೆ ಎಂಬುದಾಗಿ ನೋಡುವಾಗ, ಪರಮೋನ್ನತವಾದಂತ ನಮ್ಮ ಪ್ರೀತಿ ಕರ್ತನಾದ ಯೇಸು ಕ್ರಿಸ್ತನಿಗಾಗಿಯೇ ಇರಬೇಕು. The second, I'm not going to explain this more. The second condition is in Matthew 16:24. ನಾನು ಹೆಚ್ಚಾಗಿ ಅದನ್ನ ವಿವರಣೆ ಕೊಡ್ಲಿಕ್ಕೆ ಹೋಗಲ್ಲ. ಎರಡನೇ ಒಂದು ಷರತ್ತು ಏನು ಎಂಬುದಾಗಿ ಹೇಳುವಾಗ, ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡ್ತೇವೆ. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನ. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದ್ರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆ. Okay, we will stop at ತನ್ನನ್ನು ನಿರಾಕರಿಸಿ, deny himself. That is one condition. ಅಲ್ಲಿ ಇರುವಂತ ಒಂದು ಷರತ್ತು ಏನೆಂಬುದಾಗಿ ನೋಡುವಾಗ, ತನ್ನನ್ನು ನಿರಾಕರಿಸಿ ಎಂಬುದಾಗಿ. A denial of self is a condition as a disciple. ಶಿಷ್ಯನಾಗಬೇಕಾದ್ರೆ ತನ್ನನ್ನೇ ತಾನು ಮೊದಲು ನಿರಾಕರಿಸಿಕೊಳ್ಳಬೇಕು. Denial of self and self denial is not the same. ತನ್ನನ್ನು ತಾನೇ ನಿರಾಕರಿಸಿಕೊಳ್ಳುವುದು ಮತ್ತು I will explain like this, brother. I can deny something for myself. Like today I am fasting. Okay, suppose I am fasting today, I am denying something. That is not denial of self. ನಾನು ಒಂದು ವೇಳೆ ಅದು ಉದಾಹರಣೆಯಾಗಿ ಹೇಳುವುದಾದ್ರೆ, ಉಪವಾಸ ಮಾಡ್ತಾ ಇದ್ದೇನೆ, ಅದು ನನಗಾಗಿ ನಾನು ಉಪವಾಸ ಮಾಡ್ಕೊಳ್ತಾ ಇದ್ದೇನೆ. ಆ ರೀತಿ ತ್ಯಾಗ ಮಾಡುವಂಥದ್ದು, ನಿರಾಕರಿಸಿಕೊಳ್ಳುವಂಥದ್ದು, ಅದು ಕರ್ತನಿಗಾಗಿ ನಿರಾಕರಿಸಿಕೊಂಡಂತೆ ಅಲ್ಲ. What I'm saying is, denying some comforts is not denial of self. ನಾವು ಅಂದ್ರೆ ಅದ್ರ ಅರ್ಥ ಏನೆಂಬುದಾಗಿ ಹೇಳುವಾಗ, ನಮ್ಮಲ್ಲಿ ನಮ್ಮ ಜೀವಿತಕ್ಕೆ ಇರುವಂತಹ ಕೆಲವು ಆದರಣೆಯ ಸಂಗತಿಗಳನ್ನ ನಿರಾಕರಿಸಿಕೊಳ್ಳುವಂಥದ್ದು ತನ್ನನ್ನೇ ತಾನು ನಿರಾಕರಿಸಿಕೊಂಡಂತೆ ಅಲ್ಲ. A denial of self is not me, but Christ liveth in me. A complete crucifixion of the self. ತನ್ನನ್ನೇ ತಾನು ನಿರಾಕರಿಸಿಕೊಳ್ಳುವುದು ಎಂಬುದಾಗಿ ಹೇಳುವಾಗ, ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸುತ್ತಾನೆ, ಪರಿಪೂರ್ಣವಾಗಿ ನಾನು ಕ್ರಿಸ್ತನಿಗಾಗಿ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. There's no place for me in my discipleship walk with the Lord. ಆ ಶಿಷ್ಯತ್ವದ ಜೀವಿತ ಕರ್ತನೊಡನೆ ಇರುವಾಗ ನನಗೆ ನನ್ನದು ಅನ್ನುವಂತ ಆ ಸ್ಥಳ ಅಲ್ಲಿ ಇಲ್ಲ. You remember some people came to Jesus and said, I am ready to follow you, but first let me go and bury my father, or first let me go and settle some things, then I will come and follow you. ನಾವು ನೋಡ್ತೇವೆ, ನಾವು ಜ್ಞಾಪಕ ಉಂಟು, ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಕೆಲವರು ಬಂದು ಕರ್ತನಾದ ಯೇಸು ಕ್ರಿಸ್ತನಿಗೆ ಹೇಳಿದ್ರು, ನಾವು ನಿನ್ನನ್ನ ಹಿಂಬಾಲಿಸ್ತೇವೆ, ಆದ್ರೆ ಅದಕ್ಕೆ ಮೊದಲು ನಾನು ಹೋಗಿ ನನ್ನ ತಂದೆಯನ್ನ ಸಮಾಧಿ ಮಾಡಿ ಬರ್ತೇನೆ, ಅಥವಾ ನಾನು ಹೋಗಿ ಕೆಲವು ಲೆಕ್ಕಾಚಾರಗಳನ್ನು ಒಪ್ಪಿಸಿ ಬರ್ತೇನೆ ಎಂಬುದಾಗಿ ಕೆಲವು ನಿಯಮಗಳನ್ನ ಹಾಕಿ ಅವರು ಹಿಂಬಾಲಿಸ್ತೇನೆ ಎಂಬುದಾಗಿ ಹೇಳ್ತಾರೆ. The Lord did not accept that kind of a following.
ಕರ್ತನಾದ ಯೇಸು ಕ್ರಿಸ್ತನು ಅಂತ ಹಿಂಬಾಲಿಸುವಿಕೆಯನ್ನ ಆತನು ಸ್ವೀಕರಿಸಲಿಲ್ಲ, ಒಪ್ಪಿಕೊಳ್ಳಲಿಲ್ಲ. So if you want to be, I want to be a disciple of Jesus Christ, there should be a total denial of self. ಆದ್ರಿಂದ ನಾನು ನೀನು ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯನಾಗಬೇಕಾದರೆ ನಮ್ಮನ್ನೇ ನಾವು ಸಂಪೂರ್ಣವಾಗಿ ನಿರಾಕರಿಸಿಕೊಳ್ಳಬೇಕು. The third condition is in the same verse. The next part says, take up his hello. Yes, sir. It is struck. Okay. ಮೂರನೇ ವಾಕ್ಯದಲ್ಲಿದೆ. ಮೂರನೇ ಷರತ್ತು ಅದೇ ವಾಕ್ಯದಲ್ಲಿದೆ. ಏನಂದ್ರೆ ಆತನು ತನ್ನ ಶಿಲುಬೆಯನ್ನ ಹೊತ್ತುಕೊಂಡು ನನ್ನ ಹಿಂದೆ ಬರಬೇಕು. ನನ್ನ ಹಿಂದೆ ಬರುವುದು ಆಮೇಲೆ ಟೇಕ್ ಅಪ್ ದ ಕ್ರಾಸ್ ಇಸ್ ದ ಥರ್ಡ್ ಕಂಡೀಷನ್. ಓಕೆ, ಮೂರನೇ ಒಂದು ಷರತ್ತು ಏನೆಂದಾಗ ನೋಡುವಾಗ ತನ್ನ ಶಿಲುಬೆಯನ್ನ ಹೊತ್ತುಕೊಳ್ಳಬೇಕು. ಅಂಕಲ್ In that one verse there are three conditions. ಈ ವಾಕ್ಯದಲ್ಲಿ ಮೂರು ಷರತ್ತುಗಳನ್ನ ನಾವು ನೋಡ್ತೇವೆ. One is denying the self. ಮೊದಲು ತನ್ನನ್ನ ನಿರಾಕರಿಸಿಕೊಳ್ಳುವುದು. ಏನೋ ನೆಟ್ ಪ್ರಾಬ್ಲಮ್. ಸ್ಲೋ ಆಗ್ತಿದೆ ಅಂಕಲ್ ಅಷ್ಟೇ. Hello. Yes, uncle, ಮಾತಾಡಿ. Sir, I think if you off your video, it may be still. Okay, I will off that. Okay. So in that one sentence, same problem. can you hear me? Yes, uncle. Now I can hear. Okay, in that one verse we see three conditions. ಆ ಒಂದು ವಚನದಲ್ಲಿ ನಾವು ಮೂರು ಷರತ್ತುಗಳನ್ನು ನೋಡ್ತೇವೆ. One is denial of self. ಮೊದಲನೇದು ತನ್ನನ್ನು ತಾನೇ ನಿರಾಕರಿಸಿಕೊಳ್ಳುವುದು. Secondly is taking up the cross. ಎರಡನೇದು ಶಿಲುಬೆಯನ್ನು ಹೊತ್ತುಕೊಳ್ಳುವುದು. What does it mean, taking up the cross? ಅಂದ್ರೆ ಶಿಲುಬೆಯನ್ನ ಹೊತ್ತುಕೊಳ್ಳುವುದು ಅಂದ್ರೆ ಏನು? It is not putting a cross on your ear or your necklace. ಅಂದ್ರೆ ಒಂದು ಶಿಲುಬೆಯನ್ನ ನಮ್ಮ ಕಿವಿಗೋ ಅಥವಾ ವಾಲೆಗೋ ಅಥವಾ ಕುತ್ತಿಗೆಗೆ ಚೈನ್ಗೋ ಹಾಕಿಕೊಳ್ಳುವಂತದ್ದಲ್ಲ. It means a deliberate choosing of the pathway of suffering. ಅಂದ್ರೆ ಆ ಹಿಂಸೆಯ ಆದಿಯನ್ನು ತಿಳ್ಕೊಂಡಂತವರಾಗಿಯೇ ಅದನ್ನ ಒಪ್ಪಿಕೊಳ್ಳುವಂಥದ್ದು. A deliberate choosing of the way of the cross. ಅಂದ್ರೆ ಆ ಶಿಲುಬೆಯ ಮಾರ್ಗವನ್ನ ನಾವು ಅದನ್ನ ತಿಳ್ಕೊಂಡೇ ಒಪ್ಪಿಕೊಳ್ಳುವಂಥದ್ದು, ಆಯ್ಕೆ ಮಾಡಿ. Deliberate means ಬೇಕೆಂದು, you will fully choose that life. ಓಕೆ, ಬೇಕೆಂದೇ ನಾವು ಅದನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು. The fourth is follow me. ಅನಂತರ ನಾಲ್ಕನೇದು ಏನಂದ್ರೆ ನನ್ನ ಹಿಂದೆ ಬರಲಿ ಎಂಬುದಾಗಿ. What does that mean? ಆ ನನ್ನ ಹಿಂದೆ ಬರಲಿ, ನನ್ನ ಹಿಂಬಾಲಿಸಲಿ ಎಂಬುದಾಗಿ ಹೇಳಿದ್ರೆ ಏನು? It's a lifelong commitment to follow the Lord, not just for a little time. ಅದು ಕರ್ತನಾದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂತದ್ದು ಜೀವನ ಪರ್ಯಂತರಕ್ಕೂ ಇರುವಂತದ್ದು, ಮಾಡುವಂತ ಒಂದು ಪ್ರತಿಜ್ಞೆ. ಅದು ಸ್ವಲ್ಪ ಸಮಯಕ್ಕಾಗಿರುವಂತ ಕಾರ್ಯವಲ್ಲ. I have seen many believers, when they get saved, they are very happy, they're growing. After sometimes their spiritual desire decline. ನಾವು ಅನೇಕ ವಿಶ್ವಾಸಿಗಳನ್ನು ನೋಡಿದ್ದೇವೆ. ಅವರು ಯೇಸು ಸ್ವಾಮಿಯನ್ನ ನಂಬಿದ ತಕ್ಷಣ ಬಹಳ ಉತ್ಸುಕರಾಗಿರುತ್ತಾರೆ, ಬಹಳ ಆಸಕ್ತಿಯಿಂದ ಇರುತ್ತಾರೆ. ಆದ್ರೆ ಸ್ವಲ್ಪ ಸಮಯವಾದ ನಂತರ ಆ ಒಂದು ಉತ್ಸುಕತೆಯಲ್ಲಿ, ಆಸಕ್ತಿಯಲ್ಲಿ ಅವರು ಕಡಿಮೆ ಆಗುತ್ತಾ ಬರ್ತಾರೆ. Some even backslide.
ಕೆಲವರು ಹಿಂಜರಿಯುವಂತವರು ಕೂಡ ಆಗಿರ್ತಾರೆ. That is not evidence of a true child of God. You have decided to follow him lifelong. ನಾವು ಅದು ಒಂದು ನಾವು ಸತ್ಯ ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿರುವುದಕ್ಕಿಂತ ಇರುವಂತ ಗುರುತಲ್ಲ. ಆದ್ರೆ ನಾವು ಮಾಡಿರುವಂತ ತೀರ್ಮಾನ ಏನಂದ್ರೆ ಜೀವನ ಪರ್ಯಂತರಕ್ಕೂ ನಾನು ಕರ್ತನಾದ ಯೇಸು ಕ್ರಿಸ್ತನನ್ನ ಹಿಂಬಾಲಿಸ್ತೇನೆ ಎಂಬುದಾಗಿ. That is how you obey his commandment. ಆ ರೀತಿಯಲ್ಲಿ ಆತನ ಆಜ್ಞೆಯನ್ನ ನಾವು ಕೈಕೊಂಡು ನಡೆಯಬೇಕು. The fifth evidence of a disciple is John 13:35. ಐದನೇ ಒಂದು ಗುರುತು ಅಥವಾ ಷರತ್ತು ವಿಶ್ವಾಸ ಶಿಷ್ಯನಾಗಿದ್ದೇನೆ ಎಂಬುದಾಗಿರುವುದಕ್ಕೆ ಯೋಹಾನ್ ಸುವಾರ್ತೆ 13ನೇ ಅಧ್ಯಾಯ 35ನೇ ವಚನ. ಯೋಹಾನ್ ಸುವಾರ್ತೆ 13:35, ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು. So the fifth evidence is a fervent love for all who belong to Christ. ನಾವು ಐದನೇ ಷರತ್ತು ಅಥವಾ ಗುರುತು ಏನೆಂಬುದಾಗಿ ನೋಡುವಾಗ ಶಿಷ್ಯನಾಗಿರುವುದಕ್ಕೆ ಬಹಳ ಒಂದು ಅಪಾರವಾದಂತ ಒಬ್ಬರ ಮೇಲೆ ಒಬ್ಬರಿಗಿರುವಂತ ಒಂದು ಭಯಭಕ್ತಿಯಿಂದ ಕೂಡಿದಂತ ಒಂದು ಪ್ರೀತಿ. You love not only the Lord, you love everyone that belongs to the Lord. ನಾವು ಕರ್ತನನ್ನ ಮಾತ್ರ ಪ್ರೀತಿಸುವಂತದ್ದಲ್ಲ, ಕರ್ತನಿಗೆ ಸಂಬಂಧಪಟ್ಟದವರೆಲ್ಲರನ್ನೂ ನಾವು ಪ್ರೀತಿಸುವಂತದ್ದು. In there is no language difference, no color difference, no caste difference, no financial difference, economic difference, educational difference. Everyone that is accepted by the Lord, his children, we should have a love for them. ನಾವು ಈ ಪ್ರೀತಿಯಲ್ಲಿ ಕಾಣುವಾಗ ನೋಡುತ್ತೇವೆ ಏನಂದ್ರೆ ಅಲ್ಲಿ ಭಾಷೆಯ ವ್ಯತ್ಯಾಸವಿಲ್ಲ, ಬಣ್ಣದ ವ್ಯತ್ಯಾಸವಿಲ್ಲ, ಸ್ಥಳದ ವ್ಯತ್ಯಾಸವಿಲ್ಲ, ವಿದ್ಯಾಭ್ಯಾಸದ ವ್ಯತ್ಯಾಸವಿಲ್ಲ, ಆರ್ಥಿಕತೆಯ ವ್ಯತ್ಯಾಸವಿಲ್ಲ, ಮೇಲು ಕೀಳು ಎಂಬ ವ್ಯತ್ಯಾಸವಿಲ್ಲ. ಎಲ್ಲರನ್ನೂ ಕೂಡ ನಾವು ಕರ್ತನಲ್ಲಿರುವಂತ ಎಲ್ಲರನ್ನ ಒಬ್ಬರನ್ನೊಬ್ಬರು ಪ್ರೀತಿಸುವಂತದ್ದು. That is a condition for discipleship. ಅದು ಆ ಶಿಷ್ಯತ್ವಕ್ಕೆ ಇರುವಂತ ಇನ್ನೊಂದು ಷರತ್ತು. The sixth condition is John 8:31. ಆರನೇ ಒಂದು ನಿಯಮ ಅಥವಾ ಷರತ್ತು ಏನೆಂಬುದಾಗಿ ನೋಡುವಾಗ ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನ. ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನ. ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನ ತಿಳ್ಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. So continuing in the word of God is another evidence for obedience as a disciple. ನಾವು ದೇವರ ವಾಕ್ಯದಲ್ಲಿ ನೆಲೆಗೊಂಡು ಮುಂದುವರಿಯುವಂತದ್ದು ನಾವು ಶಿಷ್ಯರಾಗಿ ಮುಂದುವರಿಯುವುದಕ್ಕೂ ಆತನ ಮಕ್ಕಳಾಗಿದ್ದೇವೆ ಎಂಬುದಕ್ಕಾಗಿ ಇರುವಂತ ಇನ್ನೊಂದು ಗುರುತಾಗಿದೆ. Continuing in the word of God. ದೇವರ ವಾಕ್ಯದಲ್ಲಿ ನಾವು ಮುಂದುವರೆದುಕೊಂಡು ಹೋಗುವಂತದ್ದು, ನೆಲೆಗೊಂಡಿರುವಂತದ್ದು. So we looked at 6 conditions as a disciple in our obedience. ನಾವು ನಮ್ಮ ಆಜ್ಞೆ ಕೈಗೊಳ್ಳುವುದರಲ್ಲಿ ಶಿಷ್ಯರಾಗಿ ಇರಬೇಕಾದಂತ 6 ಷರತ್ತುಗಳನ್ನು ನೋಡಿದ್ದೇವೆ. Supreme love for the Lord. ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ಇರುವಂತ ಪರಮೋನ್ನತವಾದಂತ ಪ್ರೀತಿ. A denial of self. ತನ್ನನ್ನೇ ತಾನು ನಿರಾಕರಿಸಿಕೊಳ್ಳುವುದು. A deliberate choosing of the cross. ಬೇಕೆಂದೇ ಶಿಲುಬೆಯನ್ನ ಒತ್ತುಕೊಳ್ಳುವುದು ಅಥವಾ ಆಯ್ಕೆ ಮಾಡಿಕೊಳ್ಳುವುದು. Means the pathway of suffering. ಅಂದ್ರೆ ಅದು ಹಿಂಸೆಯ ಒಂದು ಹಾದಿಯನ್ನ ಆಯ್ಕೆ ಮಾಡಿಕೊಡುವಂತ ವಿಷಯ. Fourthly, a lifelong following Christ. ನಾಲ್ಕನೇದಾಗಿ ಜೀವನ ಪರ್ಯಂತರ ಕರ್ತನಾದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದು. Fifthly, a fervent love for all who belongs to Christ. ಐದನೇದಾಗಿ ನಾವು ನೋಡ್ತಾ ಬಂದು ಕರ್ತನಿಗೆ ಸಂಬಂಧಪಟ್ಟವರೆಲ್ಲರ ಮೇಲೆ ಒಂದು ಅತಿಶಯವಾದಂತ ಪ್ರೀತಿಯನ್ನ ನಾವು ಇಟ್ಟುಕೊಂಡಂತವರಾಗಿರುವಂತದ್ದು. Sixthly, an unswerving continuous in the word of God. ಆರನೇದಾಗಿ ನಾವು ನೋಡ್ತಾ ಬಂದದ್ದೇನೆಂದ್ರೆ ಯಾವ ಒಂದು ಅಡ್ಡಿ ಇಲ್ಲದ ಹಾಗೆ ನಾವು ದೇವರ ವಾಕ್ಯದಲ್ಲೇ ಮುಂದುವರಿಯುತ್ತಾ ಹೋಗುವಂತದ್ದು. And now I am going to share the 7th condition, which is the most difficult one.
ನಾನು ಈಗ 7ನೇ ಒಂದು ಷರತ್ತನ್ನ ನಿಮ್ಮಲ್ಲಿ ಹಂಚಿಕೊಳ್ಳುತ್ತೇನೆ. ಅದು ಬಹಳ ಕಷ್ಟಕರವಾದಂತ ಒಂದು ಷರತ್ತಾಗಿದೆ ಪ್ರಿಯರೇ. And many believers have difficulty understanding this verse. ಈ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ಅನೇಕ ವಿಶ್ವಾಸಿಗಳಿಗೆ ಅದು ಅರ್ಥವಾಗುವುದಿಲ್ಲ. Let us turn to Luke chapter 14 verse 33. ನಾವು ಲೂಕನ ಸುವಾರ್ತೆ 14ನೇ ಅಧ್ಯಾಯ 33ನೇ ವಚನಕ್ಕೆ ಬರೋಣ. ಲೂಕನ ಸುವಾರ್ತೆ 14ನೇ ಅಧ್ಯಾಯ 33ನೇ ವಚನ. ಅಲ್ಲಿ ಹೀಗೆ ಓದ್ತೇವೆ, ಒಪ್ಪಂದವನ್ನು ಕೇಳ್ಕೊ. ಹಾಗೆಯೇ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಶಿಷ್ಯನಾಗಿರಲಾರನು. Now this is the most unpopular verse in the New Testament. ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುವಂತ ಒಂದು ವೇಳೆ ಪ್ರಸಿದ್ಧಿ ಇಲ್ಲದೆ ಇರುವಂತ ಅಥವಾ ಯಾರು ಇಷ್ಟಪಡದಂತ ಒಂದು ವಾಕ್ಯ ಭಾಗವಾಗಿದೆ. How do we understand this verse? ಈ ವಾಕ್ಯವನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಳುತ್ತೇವೆ? Very clever theologians have given you 100 reasons why it does not mean what it says. ಬಹಳ ಬುದ್ಧಿವಂತರಾದಂತ ದೈವಶಾಸ್ತ್ರಜ್ಞರು ಅನೇಕ ಕಾರಣಗಳನ್ನ ಅದು ಏನು ಅರ್ಥೈಸ್ತದೆ ಎಂಬುದಾಗಿರುವಂತ ಅನೇಕ ಕಾರಣಗಳನ್ನ ಅವರು ಕೊಟ್ಟಿದ್ದಾರೆ. But a true simple disciple of the Jesus Christ has to accept what this verse is teaching. ಆದ್ರೆ ಒಬ್ಬ ಸತ್ಯ ಮತ್ತು ಸರಳವಾಗಿರುವಂತ ಯೇಸು ಕ್ರಿಸ್ತನ ಶಿಷ್ಯನು ಈ ವಾಕ್ಯ ಏನು ನಮಗೆ ಕಲಿಸಿಕೊಡುತ್ತದೆ ಎಂಬುದಾಗಿ ಅವನು ಅರ್ಥ ಮಾಡಿಕೊಳ್ತಾನೆ. I know it's a difficult verse to understand. ನನಗೆ ಗೊತ್ತುಂಟು ಆ ವಾಕ್ಯ ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟಕರವಾಗಿದೆ. If we say no, literally this doesn't mean, then we can say that with almost every verses in the Bible. Shall I repeat it? I think you have to repeat it. Okay. See, here it says, unless you renounce all that you have. ಇಲ್ಲಿ ವಾಕ್ಯ ಇರ್ತದೆ, ನಿನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಸಾಧ್ಯವಿಲ್ಲ. Hello? It's breaking. Yeah, the verse says that unless you give up everything you have, you cannot be his disciple. ಇಲ್ಲಿ ವಾಕ್ಯ ಇರ್ತದೆ, ನಿನ್ನಲ್ಲಿ ತನಗಿರುವುದನ್ನೆಲ್ಲ ನೀನು ಬಿಟ್ಟು ಬಿಡದೆ ಹೋದರೆ ನೀನು ಶಿಷ್ಯನಾಗಿರ್ಲಿಕ್ಕೆ ಸಾಧ್ಯವಿಲ್ಲ. Hello? Yes, ಅಂಕಲ್ ಮಾತಾಡಿ ಅಂಕಲ್. So does it mean what it says? ಅಂದ್ರೆ ಅದು ಹೇಳುವ ಹಾಗೆ ಅದು ಅರ್ಥೈಸುತ್ತದ? ಹಲೋ ಹರೀಶ್, ಬ್ರದರ್ ಕೂಡ ವಿಡಿಯೋ ಬೇಕಾದ್ರೆ ಆಫ್ ಮಾಡಿಕೊಳ್ಳ್ರಿ. ಅಂಕಲ್ ನೀವು ಮಾಡಿ ಅಂಕಲ್, ಕಿರಣ್ ಅಂಕಲ್ ನೀವು ವಿಡಿಯೋ ಆಫ್ ಮಾಡಿ ನೋಡೋಣ. ನಿಮಗೆಲ್ಲ ಕೇಳಿಸುತ್ತಾ ಅಥವಾ ನನಗ್ ಮಾತ್ರ ಕೇಳಿಸ್ತಿಲ್ವಾ? ಇಲ್ಲ ಅಂಕಲ್, ಅಂಕಲ್ ನಮ್ಗೆ ಇದೇ ತರ ಕೇಳಿಸ್ತದೆ. ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ ಅಂಕಲ್. So the question is, what does this verse mean that you have to give up everything that you have? ಇಲ್ಲಿ ಇರುವಂತ ಪ್ರಶ್ನೆ ಏನಂದ್ರೆ, ಈ ವಾಕ್ಯ ತನಗಿರುವುದನ್ನೆಲ್ಲ ಬಿಟ್ಟು ಬಿಡಬೇಕು ಎಂಬುದಾಗಿ ಹೇಳುವಾಗ ಆ ವಾಕ್ಯ ಏನು ಅರ್ಥ ಕೊಡ್ತದೆ ಎಂಬುದಾಗಿರುವಂತದ್ದೇ ಪ್ರಶ್ನೆ. Can we take it literally? ಅದನ್ನ ನಾವು ಅಕ್ಷರಶಃ ಹಾಗೆಯೇ ತೆಗೆದುಕೊಳ್ಳಬೇಕಾ? If so, then we cannot have any houses, any car, any bike. We have to give up everything. Is that what it means? ಒಂದು ವೇಳೆ ಆ ರೀತಿಯಾಗಿರುವುದಾದ್ರೆ ಅದರ ಅರ್ಥ ನಮಗಿರುವಂತ ಮನೆ, ನಮಗಿರುವಂತ ಆಸ್ತಿ, ನಮಗಿರುವಂತ ಗಾಡಿ, ಕಾರು, ಬೈಕ್, ಮೋಟರ್ ಸೈಕಲ್ ಎಲ್ಲವನ್ನ ಬಿಟ್ಟು ಬಿಡಬೇಕು, ಆ ರೀತಿಯ ವಾಕ್ಯ ಅರ್ಥ ಕೊಡ್ತದ?
or Jesus didn't mean what he say. ಅಥವಾ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ರಲ್ಲಿ ಇದನ್ನ ಆತನು ತಿಳಿಸ್ಲಿಲ್ವಾ ಈ ರೀತಿ ಇರುವಂತದನ್ನ? It's a difficult verse to understand. ಇದು ಒಂದು ಕಷ್ಟಕರವಾದಂತ ವಾಕ್ಯ ಅರ್ಥ ಮಾಡಿಕೊಳ್ಳಿಕ್ಕೆ. But don't say that it does not mean what it says. ಆದ್ರೆ ನಾವೆಂದಿಗೂ ಕೂಡ ಅದು ಹೇಳುವ ಹಾಗೆ ಅರ್ಥೈಸುವುದಿಲ್ಲ ಎಂಬುದಾಗಿ ಹೇಳಬಾರದು. If that is the case, we can throw away every other commandment of the Lord and bring only spiritual meaning and don't apply it literally. ನಾವು ಆ ರೀತಿಯಲ್ಲಿ ಹೇಳಿ ಅದನ್ನ ಅಕ್ಷರಶ ಅರ್ಥ ಅನ್ವಯಿಸಿಕೊಳ್ಳದೆ ಹೋಗುವುದಾದ್ರೆ ನಾವು ದೇವರ ವಾಕ್ಯದಲ್ಲಿರುವಂತ ಇನ್ನಿತರ ಬೇರೆ ಎಲ್ಲಾ ಆಜ್ಞೆಗಳನ್ನ ನಾವು ತೊರೆದು ಬಿಟ್ಟಂತವರಾಗಿ ಎಸೆದು ಬಿಟ್ಟಂತವರಾಗಿ ಆತ್ಮೀಕ ಅರ್ಥವನ್ನ ಕೊಡುವಂತ ರೀತಿಯಲ್ಲಿಯೇ ನಾವು ಅದನ್ನ ತಿಳ್ಕೊಳ್ಬಹುದು. But how do we understand this? The early church, we read, they had and they gave it to the apostles, kept it at the apostles' feet, and it was distributed to those who were in need. ಈ ವಾಕ್ಯವನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತೇವೆ ಎಂಬುದಾಗಿ ನೋಡುವಾಗ ಅದಕ್ಕಿರುವಂತ ಒಂದು ಉದಾಹರಣೆಯಾಗಿ ಆದಿ ಸಭೆಯಲ್ಲಿ ಆ ವಿಶ್ವಾಸಿಗಳೆಲ್ಲರೂ ತಮಗಿರುವಂತ ಎಲ್ಲ ಆಸ್ತಿ ಸಂಪತ್ತುಗಳನ್ನೆಲ್ಲ ಮಾರಿ ಆ ಬಂದ ಹಣವನ್ನ ತಂದು ಚಿರಸೊತ್ತುಗಳನ್ನೆಲ್ಲ ಮಾರಿ ಆ ಬಂದ ಹಣವನ್ನ ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟು ಬೇರೆಯವರ ವಿಶ್ವಾಸಿಗಳ ಬಡ ವಿಶ್ವಾಸಿಗಳ ವಿನಿಯೋಗಕ್ಕಾಗಿ ಅದನ್ನು ಉಪಯೋಗಿಸ್ತಾ ಇದ್ರು. So we see that practiced in the early church. ನಾವು ಅದನ್ನು ನೋಡ್ತೇವೆ, ಅವರು ಪ್ರಾಯೋಗಿಕವಾಗಿ ಆ ರೀತಿಯಲ್ಲಿಯೇ ಆದಿ ಸಭೆಯಲ್ಲಿ ನಡ್ಕೊಳ್ಳುತ್ತಾ ಇದ್ರು ಪ್ರಿಯ. But does that mean that they did not have any house after that? ಅಂದ್ರೆ ಅವರು ಆ ರೀತಿ ಮಾರಿದ ನಂತರ ಅವರಿಗೆ ಮನೆ ಇರ್ಲಿಲ್ಲ ಎಂಬುದಾಗಿ ಅರ್ಥನ? Maybe some sold their house and gave it, but we read that the church gathered in homes even afterwards. ನಾವು ನೋಡ್ತೇವೆ ಕೆಲವರು ತಮ್ಮ ಮನೆಗಳನ್ನ ಮಾರಿ ಕೊಟ್ಟರು ಎಂಬುದಾಗಿ, ಆದ್ರೆ ವಾಕ್ಯದಲ್ಲಿ ನಾವು ನೋಡ್ತೇವೆ ಅನಂತರ ಅನೇಕ ಸಲ ಅವರು ಮನೆಗಳಲ್ಲಿ ಕೂಡಿ ಬಂದರು, ಸಭೆಯಾಗಿ ಕೂಡಿ ಬಂದರು ಎಂಬುದಾಗಿ. So we can know that this does not mean that you give up everything and then live on the street. That is not what it means. ಅಂದ್ರೆ ನಾವು ಅದರಿಂದ ಅರ್ಥ ಮಾಡಿಕೊಳ್ಳಬಹುದು ಏನಂದ್ರೆ, ನಿಮಗಿರುವಂತದ್ದೆಲ್ಲವನ್ನ ಕೊಟ್ಟು ನೀವು ರಸ್ತೆಯಲ್ಲೇ ಇರುವಂತವರಾಗಿರಿ ಎಂಬುದಾಗಿ ಆ ರೀತಿ ಈ ವಾಕ್ಯ ಅರ್ಥೈಸುವುದಿಲ್ಲ. But then what does this verse mean? ಹಾಗಾದ್ರೆ ಮತ್ತೆ ಈ ವಾಕ್ಯ ಏನ್ ಅರ್ಥವನ್ನ ಮಾಡಿಕೊಡ್ತದೆ? You have to study with all the teaching of the New Testament to understand what this verse means. ನಾವು ಅದನ್ನ ಕಲಿಯುವಾಗ ಹೊಸ ಒಡಂಬಡಿಕೆಯ ಎಲ್ಲಾ ವಾಕ್ಯಗಳು ಏನು ಕಲಿಸ್ತದೆ ಎಂಬುದಾಗಿ ಅದರ ಜೊತೆಯಲ್ಲಿ ಈ ವಾಕ್ಯ ಏನು ತಿಳಿಸ್ತದೆ ಎಂಬುದಾಗಿ ಕಲಿಯಬೇಕು. God's servant, the late William MacDonald, has given a good explanation for this verse. I will say it and then we will close today's study. ದೇವರ ಸೇವಕರಾದಂತ ವಿಲಿಯಂ ಮೆಕ್ಡೊನಾಲ್ಡ್ ರವರು